ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಅಕ್ಟೋಬರ್ 2, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವಿಜಯದಶಮಿಯ ಮಹತ್ವದ ದಿನವಾಗಿರುವುದರಿಂದ ಮೇಷರಾಶಿಯವರು ಶೌರ್ಯ, ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಕಾರ್ಯಗಳನ್ನು ನಿರ್ವಹಿಸುವರು. ಅಡೆತಡೆಗಳ ಮೇಲೆ ಜಯ ಸಾಧಿಸಲು ಈ ದಿನ ಅನುಕೂಲಕರ. ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ನಿಮ್ಮ ಪ್ರಯತ್ನಗಳಿಗೆ ಶುಭ ಫಲ ದೊರೆಯುತ್ತದೆ. ದಸರಾ ಹಬ್ಬದ ಆಧ್ಯಾತ್ಮಿಕ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ, ಧೈರ್ಯ ಹಾಗೂ ಹೊಸ ದಾರಿಯನ್ನು ತೋರಿಸುತ್ತದೆ. ಹಳೆಯ ಅಡಚಣೆಗಳನ್ನು ಮುರಿದು ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸಲು, ನಿರ್ಣಾಯಕ ತೀರ್ಮಾನಗಳನ್ನು ಕೈಗೊಳ್ಳಲು ಇಂದು ಅತ್ಯುತ್ತಮ ದಿನವಾಗಿದೆ. ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಕಾರ್ಯನಿಷ್ಠೆ, ನಾಯಕತ್ವ ಹಾಗೂ ವೇಗದ ನಿರ್ಧಾರ ಸಾಮರ್ಥ್ಯದಿಂದ ಉತ್ತಮ ಹೆಸರು ಗಳಿಸುತ್ತೀರಿ. ಹಿರಿಯರಿಂದ ಮೆಚ್ಚುಗೆ, ಉತ್ತೇಜನ ದೊರೆಯುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ಬರುತ್ತದೆ. ಕೆಲಸದ ಸ್ಥಳದಲ್ಲಿ ಸ್ಪರ್ಧಾತ್ಮಕ ವಾತಾವರಣವಿದ್ದರೂ ನೀವು ಮುಂಚೂಣಿಯಲ್ಲಿರುತ್ತೀರಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನಗಳು, ಹೊಸ ಅವಕಾಶಗಳು ದೊರೆಯಬಹುದು. ವಿಜಯದಶಮಿಯ ಶುಭ ಶಕ್ತಿಯಿಂದ ಉತ್ತಮ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಇಂದು ಹೊಸ ವ್ಯವಹಾರಗಳ ಪ್ರಾರಂಭ, ಹೊಸ ಒಪ್ಪಂದಗಳ ಮಾತುಕತೆ, ಹಳೆಯ ಬಾಕಿ ಹಣ ವಸೂಲಾತಿ ಹಾಗೂ ವಿಸ್ತರಣಾ ಯೋಜನೆಗಳಲ್ಲಿ ಯಶಸ್ಸು ಕಾಣಬಹುದು. ಧೈರ್ಯ ಹಾಗೂ ತಂತ್ರಜ್ಞಾನ ಬಳಕೆ ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಯಶಸ್ಸಿನ ಸೂಚನೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಬಾಕಿ ಹಣ ವಾಪಸ್ ಬರುತ್ತದೆ. ದಸರಾ ಹಬ್ಬದ ಖರ್ಚುಗಳಿರಬಹುದು, ಆದರೆ ಅವು ಸಂತೋಷಕ್ಕಾಗಿ ಇರುವುದರಿಂದ ತೊಂದರೆ ಆಗುವುದಿಲ್ಲ. ಹೊಸ ಹೂಡಿಕೆ ಮಾಡಲು ಇಂದು ಉತ್ತಮ ದಿನ. ವ್ಯವಹಾರದಲ್ಲಿ ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಹೆಚ್ಚಿನ ಲಾಭ ನೀಡುತ್ತವೆ. ಸಾಲ ತೀರಿಸಲು ಅಥವಾ ಹೊಸ ಹಣಕಾಸು ಯೋಜನೆ ಆರಂಭಿಸಲು ಇದು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಉತ್ಸಾಹ ಹಾಗೂ ಶಕ್ತಿಯ ಅನುಭವವಾಗುತ್ತದೆ. ಆದರೆ ಅತಿಯಾದ ಶ್ರಮ ತಪ್ಪಿಸಬೇಕು. ತಲೆನೋವು, ಕಣ್ಣು ನೋವು ಅಥವಾ ರಕ್ತದೊತ್ತಡದ ಸಮಸ್ಯೆಗಳಿದ್ದರೆ ನಿಯಂತ್ರಣ ಅಗತ್ಯ. ಸರಿಯಾದ ಆಹಾರ, ನೀರಿನ ಸೇವನೆ ಹಾಗೂ ವಿಶ್ರಾಂತಿ ಪಾಲಿಸಿದರೆ ಆರೋಗ್ಯ ಸುಧಾರಿಸುತ್ತದೆ. ಯೋಗ, ಪ್ರಾಣಾಯಾಮ ಹಾಗೂ ಸಣ್ಣ ವಿಹಾರಗಳು ಮನಸ್ಸಿಗೆ ಶಾಂತಿ ತರಬಲ್ಲವು. ದಸರಾ ದಿನದಲ್ಲಿ ದೇವಿಯ ಸ್ಮರಣೆ ಮನೋಬಲವನ್ನು ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ, ಒಗ್ಗಟ್ಟು, ಹರ್ಷೋಲ್ಲಾಸದಿಂದ ದಿನ ಕಳೆಯುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಒಟ್ಟಿಗೆ ಸಮಯ ಕಳೆಯಲು ಅವಕಾಶ ದೊರೆಯುತ್ತದೆ. ಸಂಗಾತಿಯೊಂದಿಗೆ ಆನಂದಕರ ಸಂವಾದ, ಭವಿಷ್ಯದ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು, ಹಿರಿಯರ ಆಶೀರ್ವಾದ ಪಡೆಯಲು ಇದು ಅತ್ಯುತ್ತಮ ದಿನ. ದಸರಾ ಹಬ್ಬದ ಸಂಭ್ರಮ ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಸಂತೋಷವನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೀವು ವಿಜಯದಶಮಿಯ ದಿನದಲ್ಲಿ ದೇವಿ ಚಾಮುಂಡೇಶ್ವರಿ, ದುರ್ಗಾದೇವಿಯ ಆರಾಧನೆ ಅತ್ಯಂತ ಶುಭಕರ. ದೇವಿಗೆ ಹೂವು, ಹಣ್ಣು, ಸಿಹಿ ಪದಾರ್ಥ ಅರ್ಪಿಸಿ. ಲಘು ಉಪವಾಸ, ಜಪ, ಪಾರಾಯಣ ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು, ಅಡೆತಡೆ ನಿವಾರಣೆ ಹಾಗೂ ಶಕ್ತಿ ಲಭಿಸುತ್ತದೆ. ಓಂ ದುಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ಮೈಸೂರಿನ ದಸರಾ ದಿನದಲ್ಲಿ ದೇವಿ ಚಾಮುಂಡೇಶ್ವರಿಗೆ ನೈವೇದ್ಯ ಅರ್ಪಿಸುವುದು ವಿಶೇಷ ಫಲಕಾರಿ. ಅದೃಷ್ಟದ ಸಂಖ್ಯೆ 9. ಇದು ಜಯ, ಶಕ್ತಿ ಹಾಗೂ ಸಂಪೂರ್ಣತೆಯ ಸಂಕೇತ. ವಿಜಯದಶಮಿಯ ದಿನದಲ್ಲಿ ಈ ಸಂಖ್ಯೆಯ ಪ್ರಭಾವದಿಂದ ಯಶಸ್ಸು ಖಚಿತ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಧೈರ್ಯ, ಉತ್ಸಾಹ, ಚೈತನ್ಯ ಹಾಗೂ ದೇವಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಂದು ಕೆಂಪು ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 1:45 ರವರೆಗೆ.
ಈ ಸಮಯದಲ್ಲಿ ದೇವಿ ಪೂಜೆ, ಹೊಸ ಕಾರ್ಯ ಪ್ರಾರಂಭ, ಹಣಕಾಸು ನಿರ್ಧಾರ ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವಿಜಯದಶಮಿಯ ಶಕ್ತಿ ಹಾಗೂ ಮೈಸೂರಿನ ದಸರಾ ಹಬ್ಬದ ಆಧ್ಯಾತ್ಮಿಕ ಪ್ರಭಾವದಿಂದ ವೃಷಭ ರಾಶಿಯವರು ಧೈರ್ಯ, ದೃಢ ಸಂಕಲ್ಪ ಮತ್ತು ಶ್ರದ್ಧೆಯಿಂದ ಕಾರ್ಯಗಳನ್ನು ನಿರ್ವಹಿಸುವರು. ಶುಕ್ರ ಗ್ರಹದ ಪ್ರಭಾವದಿಂದ ಸುಂದರತೆ, ಸೌಂದರ್ಯ ಪ್ರಜ್ಞೆ ಹಾಗೂ ಸಮತೋಲನ ಮನಸ್ಸಿನಲ್ಲಿ ಹೆಚ್ಚಾಗುತ್ತದೆ. ಹಳೆಯ ಅಡಚಣೆಗಳನ್ನು ಜಯಿಸುವ ಶಕ್ತಿ ದೊರೆಯುತ್ತದೆ. ಇಂದು ನೀವು ಕೈಗೊಂಡ ಯಾವುದೇ ಕಾರ್ಯ ಯಶಸ್ಸಿನತ್ತ ದಾರಿ ಮಾಡುತ್ತದೆ. ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆ, ಕುಟುಂಬ ಸಮಾಜದಲ್ಲಿ ಗೌರವ ಹಾಗೂ ಹೊಸ ಅವಕಾಶಗಳ ಪ್ರಾರಂಭಕ್ಕೆ ಇದು ಅತ್ಯಂತ ಉತ್ತಮ ದಿನ. ದಸರಾ ದಿನದ ಆಧ್ಯಾತ್ಮಿಕ ಶಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ದಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಶ್ರಮ, ನಿಷ್ಠೆ ಮತ್ತು ಶಿಸ್ತು ಮುಖ್ಯ. ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದರೆ ಉತ್ತಮ ಹೆಸರು ದೊರೆಯುತ್ತದೆ. ಅಧಿಕಾರಿಗಳೊಂದಿಗೆ ಇವತ್ತು ಉತ್ತಮ ಸಂವಾದವಾಗುತ್ತದೆ. ಹೊಸ ಹೊಣೆಗಾರಿಕೆಗಳು ಅಥವಾ ಉತ್ತೇಜನದ ಸಾಧ್ಯತೆ ಇದೆ. ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು, ತಂಡದಲ್ಲಿ ಸಹಕಾರ ತೋರಿಸಲು ನೀವು ಮುಂಚೂಣಿಯಲ್ಲಿರುತ್ತೀರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹಿಷ್ಣುತೆ ಮತ್ತು ತಾಳ್ಮೆ ಇತರರಿಗೆ ಮಾದರಿಯಾಗುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಶುಭ ಸಮಯ. ಸಂದರ್ಶನ, ಉದ್ಯೋಗ ಅರ್ಜಿ ಸಲ್ಲಿಕೆ ಅಥವಾ ಹೊಸ ವೃತ್ತಿ ಪ್ರಯತ್ನಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯಬಹುದು. ಉದ್ಯಮಿಗಳಿಗೆ ಇಂದು ಹಣಕಾಸು ವ್ಯವಹಾರಗಳಲ್ಲಿ ಯಶಸ್ಸು. ಹೊಸ ಪಾಲುದಾರಿಕೆಗಳು, ಹೊಸ ವ್ಯವಹಾರ ಒಪ್ಪಂದಗಳು ಹಾಗೂ ಹಳೆಯ ಬಾಕಿ ಹಣ ವಾಪಸ್ ಪಡೆಯುವ ಸಾಧ್ಯತೆ. ದಸರಾ ಹಬ್ಬದ ಸಮಯದಲ್ಲಿ ಹೊಸ ವ್ಯವಹಾರ ಆರಂಭ ಶುಭಕರ. ಆದರೆ ಅತಿಯಾದ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಲಾಭದ ಸೂಚನೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಕುಟುಂಬ ಹಾಗೂ ಹಬ್ಬದ ಖರ್ಚುಗಳು ಹೆಚ್ಚಾಗಬಹುದು, ಆದರೆ ಅವು ಸಂತೋಷವನ್ನು ತರುತ್ತವೆ. ಹೊಸ ಹೂಡಿಕೆ ಮಾಡಲು ಇಂದು ಶುಭ. ವಿಶೇಷವಾಗಿ ಆಸ್ತಿ, ಚಿನ್ನ ಅಥವಾ ದೀರ್ಘಾವಧಿ ಹೂಡಿಕೆಗಳಲ್ಲಿ ಉತ್ತಮ ಅವಕಾಶ. ಸಾಲ ತೀರಿಸಲು ಇದು ಉತ್ತಮ ದಿನ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವ ಮೂಲಕ ಹಣಕಾಸಿನಲ್ಲಿ ಸಮತೋಲನ ಕಾಪಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಸಮತೋಲನ ಮುಖ್ಯ. ಅತಿಯಾದ ಕೆಲಸದಿಂದ ದೇಹದಲ್ಲಿ ದೌರ್ಬಲ್ಯ ಅಥವಾ ಒತ್ತಡ ಬರಬಹುದು. ಗಂಟಲು, ಕಂಠ, ಕಣ್ಣು ಹಾಗೂ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳಿರಬಹುದಾದ್ದರಿಂದ ಆಹಾರ ನಿಯಮ ಪಾಲಿಸಬೇಕು. ಯೋಗ, ಧ್ಯಾನ ಹಾಗೂ ಹಗುರ ವ್ಯಾಯಾಮದಿಂದ ಶಕ್ತಿ ಹೆಚ್ಚುತ್ತದೆ. ತಂಪಾದ ಪಾನೀಯಗಳನ್ನು ತಪ್ಪಿಸಿ ಬಿಸಿ ನೀರು ಸೇವಿಸಿದರೆ ಉತ್ತಮ. ಹಬ್ಬದ ದಿನದಲ್ಲಿ ಅತಿಯಾದ ಸಿಹಿ ಅಥವಾ ಎಣ್ಣೆಯುಕ್ತ ಆಹಾರ ಸೇವನೆಯನ್ನು ಕಡಿಮೆ ಮಾಡುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ, ಒಗ್ಗಟ್ಟು, ಆನಂದದಿಂದ ದಿನ ಕಳೆಯುತ್ತದೆ. ಕುಟುಂಬದವರೊಂದಿಗೆ ಸಮಯ ಕಳೆಯಲು ಅವಕಾಶ ದೊರೆಯುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಹಾಗೂ ಪ್ರೀತಿ ಹೆಚ್ಚುತ್ತದೆ. ಮಕ್ಕಳೊಂದಿಗೆ ಆನಂದದ ಕ್ಷಣಗಳು, ಹಿರಿಯರ ಆಶೀರ್ವಾದದಿಂದ ಮನಸ್ಸಿನಲ್ಲಿ ನೆಮ್ಮದಿ. ಕುಟುಂಬದಲ್ಲಿ ಹೊಸ ನಿರ್ಧಾರಗಳು, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಒಂಟಿ ಇರುವವರಿಗೆ ಹೊಸ ಪರಿಚಯಗಳು, ಸ್ನೇಹಗಳು ಶುಭಕರ. ವೀಕ್ಷಕರೇ, ನೀವು ವಿಜಯದಶಮಿಯ ದಿನದಲ್ಲಿ ಶ್ರೀಚಾಮುಂಡೇಶ್ವರಿ ದೇವಿಯ ಪೂಜೆ, ದುರ್ಗಾ ಸ್ತೋತ್ರ ಪಾರಾಯಣ ಅತ್ಯಂತ ಶುಭಕರ. ಶುಕ್ರವಾರದ ಪ್ರಭಾವವನ್ನು ಸಮತೋಲನಗೊಳಿಸಲು ದೇವಿಗೆ ಹೂ, ಹಣ್ಣು, ಸಿಹಿ ನೈವೇದ್ಯ ಅರ್ಪಿಸಿ. ಐಶ್ರೀಂ ಹ್ರೀಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ. ಬಿಳಿ ಹೂವಿನ ಮಾಲೆ, ಸಿಹಿ ಪದಾರ್ಥಗಳನ್ನು ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಬಡವರಿಗೆ ಅನ್ನದಾನ, ಬಟ್ಟೆ ದಾನ ಮಾಡುವುದರಿಂದ ಆರ್ಥಿಕ ಸ್ಥಿತಿ ಮತ್ತಷ್ಟು ಉತ್ತಮಗೊಳ್ಳುತ್ತದೆ. ಅದೃಷ್ಟದ ಸಂಖ್ಯೆ 6. ಇದು ಶುಕ್ರ ಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಸೌಂದರ್ಯ, ಆಕರ್ಷಣೆ, ಧನ ಸಮೃದ್ಧಿ ಹಾಗೂ ಶುಭಕರ ಸಂಬಂಧಗಳಿಗೆ ಈ ಸಂಖ್ಯೆ ಪ್ರತೀಕ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿನಲ್ಲಿ ಶಾಂತಿ, ಶುದ್ಧತೆ ಮತ್ತು ಸಮತೋಲನ ತರುತ್ತದೆ. ಇಂದು ಬಿಳಿ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 11ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ದೇವಿ ಪೂಜೆ, ಹಣಕಾಸು ವ್ಯವಹಾರ, ಕುಟುಂಬ ನಿರ್ಧಾರಗಳು ಹಾಗೂ ಹೊಸ ಕಾರ್ಯಾರಂಭಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವಿಜಯದಶಮಿಯ ಆಧ್ಯಾತ್ಮಿಕ ಪ್ರಭಾವದಿಂದ ಮಿಥುನ ರಾಶಿಯವರು ಮನಸ್ಸಿನಲ್ಲಿ ಹೊಸ ಚೈತನ್ಯ, ಆತ್ಮವಿಶ್ವಾಸ ಹಾಗೂ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಹೊಂದುತ್ತಾರೆ.
ಮೈಸೂರಿನ ದಸರಾ ಸಂಭ್ರಮದ ಶಕ್ತಿಯಿಂದ ನಿಮ್ಮ ಚಿಂತನೆಗಳಲ್ಲಿ ಸ್ಪಷ್ಟತೆ ಮೂಡುತ್ತದೆ. ಮಾತಿನ ಮಧುರತೆ, ಬುದ್ಧಿಶಕ್ತಿ ಹಾಗೂ ಸಂವಹನ ಕೌಶಲ್ಯವು ಇಂದು ನಿಮ್ಮ ದೊಡ್ಡ ಆಸ್ತಿ. ಹೊಸ ಸಂಪರ್ಕಗಳು, ಸ್ನೇಹಿತರು, ವ್ಯವಹಾರಿಕರೊಂದಿಗೆ ಬಾಂಧವ್ಯ ಗಟ್ಟಿಯಾಗುವ ಸೂಚನೆ ಇದೆ. ಇಂದಿನ ದಿನ ತೀರ್ಮಾನಗಳನ್ನು ತುರ್ತುಗೊಳಿಸದೆ ಸಮತೋಲನದಿಂದ ನಡೆಸಿಕೊಂಡರೆ ಹೆಚ್ಚಿನ ಲಾಭ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಾತಿನ ಪ್ರಭಾವ ಹಾಗೂ ವಾಗ್ಮಿತೆಯಿಂದ ಹಿರಿಯರು ಹಾಗೂ ಸಹೋದ್ಯೋಗಿಗಳ ಮೆಚ್ಚುಗೆ ಪಡೆಯುತ್ತೀರಿ. ಪ್ರಮುಖ ಸಭೆಗಳು, ಸಂವಾದಗಳು, ಪ್ರಸ್ತಾವನೆಗಳು ಇಂದು ಯಶಸ್ವಿಯಾಗುವ ಸೂಚನೆ ಇದೆ. ಹೊಸ ತಂತ್ರಜ್ಞಾನ ಕಲಿಯಲು ಅಥವಾ ಕೆಲಸದ ವಿಧಾನದಲ್ಲಿ ಬದಲಾವಣೆ ತರಲು ಇದು ಸೂಕ್ತ ಸಮಯ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಬುದ್ಧಿಶಕ್ತಿ ಹಾಗೂ ಆತ್ಮವಿಶ್ವಾಸ ಮುಖ್ಯ. ವಿಜಯದಶಮಿಯ ಪ್ರಭಾವದಿಂದ ಯಶಸ್ಸು ಸಾಧ್ಯ. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರ ವಿಸ್ತರಣೆ, ಜಾಹೀರಾತು, ಪ್ರಚಾರ ಹಾಗೂ ಗ್ರಾಹಕರನ್ನು ಸೆಳೆಯುವ ದಿನ. ವಿದೇಶಿ ವ್ಯವಹಾರ ಅಥವಾ ಹೊರನಾಡು ಸಂಪರ್ಕಗಳಿಂದ ಉತ್ತಮ ಸುದ್ದಿ ಬರಬಹುದು. ಬಾಕಿ ವ್ಯವಹಾರಗಳನ್ನು ಮುಕ್ತಾಯಗೊಳಿಸಲು ಅವಕಾಶ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಸ್ಥಿತಿ ಸಮತೋಲನದಲ್ಲಿರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದಾದ ಸೂಚನೆ ಇದೆ. ಆದರೂ ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು. ವಿಶೇಷವಾಗಿ ವಾಹನ, ಮಕ್ಕಳ ಶಿಕ್ಷಣ ಅಥವಾ ಹಬ್ಬದ ಆಚರಣೆಗಳಿಗೆ ಸಂಬಂಧಿಸಿದಂತೆ. ಹೊಸ ಹೂಡಿಕೆ ಮಾಡಲು ಇಂದು ಸೂಕ್ತ ಸಮಯ, ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಹಿರಿಯರ ಸಲಹೆ ಪಡೆದುಕೊಳ್ಳಿ. ವಿಜಯದಶಮಿಯ ಶಕ್ತಿಯಿಂದ ಸಾಲದ ಸಮಸ್ಯೆ ಪರಿಹಾರವಾಗುವ ಸಾಧ್ಯತೆ ಇದೆ. ಲೆಕ್ಕಪತ್ರಗಳಲ್ಲಿ ಎಚ್ಚರಿಕೆ ತೋರಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಉತ್ಸಾಹ ಕಂಡರೂ ಅತಿಯಾದ ಚಿಂತೆ, ಒತ್ತಡದಿಂದ ನರಳುವ ಸಾಧ್ಯತೆ ಇದೆ. ತಲೆನೋವು, ನರಗಳ ಒತ್ತಡ, ನಿದ್ರೆ ಸಮಸ್ಯೆ, ಗಂಟಲು ತೊಂದರೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ತಂಪು ಆಹಾರ, ಅತಿಯಾದ ಸಿಹಿ ಪದಾರ್ಥ ತಿನ್ನುವುದು ತಪ್ಪಿಸಿ. ಯೋಗ, ಪ್ರಾಣಾಯಾಮ, ಸಣ್ಣ ವ್ಯಾಯಾಮಗಳು ಮನಸ್ಸಿಗೆ ಶಾಂತಿ ತರಬಲ್ಲವು. ನೀರು ಹೆಚ್ಚು ಕುಡಿಯುವುದು ಹಾಗೂ ಹಸಿರು ತರಕಾರಿಗಳ ಸೇವನೆ ಲಾಭದಾಯಕ. ದೇವಿ ಆರಾಧನೆ ಮನಸ್ಸಿಗೆ ಶಕ್ತಿ ಹಾಗೂ ಧೈರ್ಯ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ ಹೆಚ್ಚಿರುವ ದಿನ. ಸ್ನೇಹಿತರು, ಬಂಧುಗಳು ಭೇಟಿ ನೀಡುವ ಸಾಧ್ಯತೆ ಇದೆ. ಸಂಭಾಷಣೆಯಲ್ಲಿ ಮಿತವಚನ ಪಾಲಿಸುವುದು ಉತ್ತಮ, ಏಕೆಂದರೆ ಮಿಥುನ ರಾಶಿಯವರು ಮಾತಿನಲ್ಲಿ ತೀಕ್ಷ್ಣರಾಗುವ ಸ್ವಭಾವ ಹೊಂದಿರುತ್ತಾರೆ. ಸಂಗಾತಿಯೊಂದಿಗೆ ಆಪ್ತ ಸಂಭಾಷಣೆ, ಸಂತೋಷಕರ ಕ್ಷಣಗಳನ್ನು ಹಂಚಿಕೊಳ್ಳಲು ಅವಕಾಶ ದೊರೆಯುತ್ತದೆ. ವಿವಾಹಿತರಿಗೆ ಇಂದು ಆತ್ಮೀಯತೆ ಹೆಚ್ಚಾಗುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯಲು ಅವಕಾಶ. ಹಿರಿಯರ ಆಶೀರ್ವಾದ ಪಡೆಯಲು ಉತ್ತಮ ಸಮಯ. ವೀಕ್ಷಕರೇ, ನೀವು ವಿಜಯದಶಮಿಯ ದಿನದಲ್ಲಿ ದೇವಿ ಸರಸ್ವತಿ ಹಾಗೂ ಚಾಮುಂಡೇಶ್ವರಿ ಆರಾಧನೆ ಅತ್ಯಂತ ಲಾಭಕಾರಿ. ವಿದ್ಯೆ, ಜ್ಞಾನ ಹಾಗೂ ಬುದ್ಧಿಶಕ್ತಿಗೆ ದೇವಿ ಸರಸ್ವತಿಯ ಪೂಜೆ ಮಾಡಿ. ಪುಸ್ತಕಗಳಿಗೆ ಪೂಜೆ, ವಿದ್ಯಾರ್ಜನೆಗೆ ಸಂಬಂಧಿಸಿದ ಪ್ರಾರ್ಥನೆಗಳು ಶುಭ ಫಲ ನೀಡುತ್ತವೆ. ಓಂ ಐಂ ಸರಸ್ವತೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ದೇವಿಗೆ ಬಿಳಿ ಹೂವುಗಳು ಹಾಗೂ ಹಾಲಿನಿಂದ ತಯಾರಿಸಿದ ಸಿಹಿ ನೈವೇದ್ಯ ಅರ್ಪಿಸಿ. ಮೈಸೂರಿನ ದಸರಾ ದಿನದಲ್ಲಿ ದೇವಿ ಚಾಮುಂಡೇಶ್ವರಿಗೆ ದೀಪಾರಾಧನೆ ಮಾಡಿದರೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ, ಚಪಲತೆ, ಬದಲಾವಣೆ ಹಾಗೂ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಹೊಸ ಆಲೋಚನೆಗಳು ಯಶಸ್ವಿಯಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಬುದ್ಧಿ, ಜ್ಞಾನ, ಸಮತೋಲನ ಹಾಗೂ ಪ್ರಗತಿಯ ಸಂಕೇತ. ಇಂದು ಹಸಿರು ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 11ರಿಂದ ಮಧ್ಯಾಹ್ನ 12:15 ಈ ಸಮಯದಲ್ಲಿ ದೇವಿ ಪೂಜೆ, ಹೊಸ ಕಾರ್ಯ ಪ್ರಾರಂಭ, ವಾಣಿಜ್ಯ ನಿರ್ಧಾರಗಳು ಹಾಗೂ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ವಿಜಯದಶಮಿಯ ಈ ಮಹತ್ತಾದ ದಿನದಲ್ಲಿ ಕಟಕ ರಾಶಿಯವರು ಚೈತನ್ಯ, ಶಾಂತಿ ಮತ್ತು ಆಂತರಿಕ ಬಲವನ್ನು ಅನುಭವಿಸುವರು. ಈ ದಿನವು ನಿಮಗೆ ಆಧ್ಯಾತ್ಮಿಕ ಬೆಳಕು ಹಾಗೂ ನೈತಿಕ ಶಕ್ತಿ ನೀಡುತ್ತದೆ. ಹಬ್ಬದ ಸಂತೋಷದ ನಡುವೆಯೇ ನಿಮ್ಮಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ಮನಸ್ಸಿನಲ್ಲಿ ಭಯದ ಅಂಶಗಳು ತೊಲಗುತ್ತವೆ. ಇನ್ನು ನೀವು ಹಳೆಯ ಅಡಚಣೆಗಳನ್ನು ಬದಿಗಿಟ್ಟು ಹೊಸ ಕಾರ್ಯ ಪ್ರಾರಂಭ ಮಾಡಲು ಸೂಕ್ತ ದಿನ. ದಸರಾ ಹಬ್ಬದ ಆಧ್ಯಾತ್ಮಿಕ ಶಕ್ತಿಯಿಂದ ನಿಮ್ಮ ನಿರ್ಧಾರಗಳು ಬಲಪಡೆದು ಯಶಸ್ಸನ್ನು ತರುತ್ತವೆ. ಕುಟುಂಬ, ಸಮಾಜ ಮತ್ತು ವೃತ್ತಿ ಜೀವನ ಎಲ್ಲೆಡೆ ಗೌರವ, ಬೆಂಬಲ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕಾರ್ಯ ಸಾಧನೆ ಸಾಧ್ಯ. ನಿಮ್ಮ ಯೋಜನೆಗಳಿಗೆ ಮೆಚ್ಚುಗೆ ದೊರೆಯುತ್ತದೆ.
ನಿರ್ವಹಣಾ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದೆ. ಹೊಸ ತಂತ್ರಜ್ಞಾನ ಕಲಿಯಲು ಅಥವಾ ಜ್ಞಾನವರ್ಧನೆಗೆ ಇಂದು ಉತ್ತಮ ದಿನ. ಹಿರಿಯರಿಂದ ಮಾರ್ಗದರ್ಶನ ಸಿಗುವ ಮೂಲಕ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಾರಿ ತೆರೆದುಕೊಳ್ಳಬಹುದು. ಕೆಲಸದ ಒತ್ತಡ ಇದ್ದರೂ ಅದನ್ನು ಶಾಂತ ಮನೋಭಾವದಿಂದ ನಿಭಾಯಿಸುವಿರಿ. ನಿಮ್ಮ ಶ್ರಮಕ್ಕೆ ಶ್ಲಾಘನೆ ದೊರೆಯುವುದು ಖಚಿತ. ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು, ವ್ಯಾಪಾರ ವಿಸ್ತರಣೆ ಹಾಗೂ ಹಣಕಾಸು ಸಹಕಾರ ದೊರೆಯುವ ಅವಕಾಶವಿದೆ. ಹಳೆಯ ಗ್ರಾಹಕರೊಂದಿಗೆ ಸಂಬಂಧ ಗಟ್ಟಿಯಾಗುತ್ತದೆ. ಭವಿಷ್ಯದ ಯೋಜನೆಗಳಲ್ಲಿ ಧೈರ್ಯದಿಂದ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸುಧಾರಣೆಯ ಸೂಚನೆ. ಬಾಕಿ ಹಣ ವಾಪಸ್ ಬರುತ್ತದೆ. ಕುಟುಂಬ ಹಬ್ಬದ ಖರ್ಚುಗಳಿದ್ದರೂ ಅವು ಆನಂದವನ್ನು ತರುತ್ತವೆ. ಹೂಡಿಕೆಗಳಲ್ಲಿ ಲಾಭದಾಯಕ ಫಲಿತಾಂಶ ದೊರೆಯಬಹುದು. ಹೊಸ ಹೂಡಿಕೆ ಆರಂಭಿಸಲು ಇಂದು ಉತ್ತಮ ದಿನ, ಆದರೆ ಹಿರಿಯರ ಸಲಹೆಯನ್ನು ಅನುಸರಿಸುವುದು ಸೂಕ್ತ. ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ ದೊರೆಯುವ ಸಾಧ್ಯತೆ ಇದೆ. ಧನದ ಹರಿವು ಹೆಚ್ಚಾಗುವ ಮೂಲಕ ಆರ್ಥಿಕ ಭದ್ರತೆ ಅನುಭವಿಸುತ್ತೀರಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಶಕ್ತಿ ಹಾಗೂ ತಾಜಾತನ ಹೆಚ್ಚಾಗುತ್ತದೆ. ಆದರೂ ಚರ್ಮದ ತೊಂದರೆ, ಹೊಟ್ಟೆ ಸಮಸ್ಯೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳಿರಬಹುದು. ಆಹಾರ ನಿಯಮ ಪಾಲನೆ ಮುಖ್ಯ. ಯೋಗ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಅನುಸರಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ದೇವಿಯ ಆರಾಧನೆಯಿಂದ ಮಾನಸಿಕ ಭಯ, ಚಿಂತೆಗಳ ನಿವಾರಣೆ ಆಗುತ್ತದೆ. ನೀರು ಕುಡಿಯುವ ಅಭ್ಯಾಸವನ್ನು ಹೆಚ್ಚಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ, ಒಗ್ಗಟ್ಟು, ಸೌಹಾರ್ದತೆ ಹೆಚ್ಚುತ್ತದೆ. ಹಿರಿಯರ ಆಶೀರ್ವಾದ ಹಾಗೂ ಮಕ್ಕಳ ಸಂತೋಷ ನಿಮ್ಮ ಮನಸ್ಸಿಗೆ ತೃಪ್ತಿ ತರುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ, ಆತ್ಮೀಯತೆ ಹೆಚ್ಚಾಗುತ್ತದೆ. ಇಂದು ಕುಟುಂಬದೊಂದಿಗೆ ಒಟ್ಟಿಗೆ ದೇವಿ ಆರಾಧನೆ ಮಾಡುವುದರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ ಹೆಚ್ಚುತ್ತದೆ. ಹಳೆಯ ಅಸಮಾಧಾನಗಳು ತೊಲಗಿ ಸಂತೋಷದ ವಾತಾವರಣ ಬೆಳೆಯುತ್ತದೆ. ವೀಕ್ಷಕರೇ, ನೀವು ಇಂದು ವಿಜಯದಶಮಿಯ ಸಂದರ್ಭದಲ್ಲಿ ದುರ್ಗಾದೇವಿಯ ಆರಾಧನೆ ವಿಶೇಷ ಫಲಕಾರಿ. ಹಸಿಮೆಣಸು, ಅಕ್ಕಿ, ಬಾಳೆಹಣ್ಣು, ಕೆಂಪು ಹೂವುಗಳನ್ನು ದೇವಿಗೆ ಅರ್ಪಿಸುವುದು ಉತ್ತಮ. ಓಂ ದುಂ ದುರ್ಗಾಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಶಕ್ತಿದಾಯಕ. ಚಾಮುಂಡೇಶ್ವರಿ ದೇವಿಗೆ ಕರ್ಪೂರ ಆರತಿ ಮಾಡಿ ಸ್ತ್ರೀಗಳಿಗೆ ವಸ್ತ್ರ ಅಥವಾ ಸಿಹಿ ಪದಾರ್ಥ ದಾನ ಮಾಡಿದರೆ ಶುಭ. ಮೈಸೂರಿನ ದಸರಾ ಸಂಭ್ರಮದಲ್ಲಿ ದೇವಿಗೆ ಭಕ್ತಿ ವ್ಯಕ್ತಪಡಿಸುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ, ಶಕ್ತಿ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 2. ಇದು ಚಂದ್ರನ ಶಕ್ತಿ, ಆಂತರಿಕ ಶಾಂತಿ ಹಾಗೂ ಕುಟುಂಬದ ನೆಮ್ಮದಿಯನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮ ನಿರ್ಧಾರಗಳಿಗೆ ಸಮತೋಲನ ನೀಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮ್ಮಲ್ಲಿ ಶಾಂತಿ, ಶುದ್ಧತೆ ಹಾಗೂ ಸಮಾಧಾನ ತರುತ್ತದೆ. ಬಿಳಿ ಬಣ್ಣದ ವಸ್ತ್ರ ಧರಿಸುವುದು, ಬಿಳಿ ಹೂವುಗಳನ್ನು ದೇವಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:15 ಈ ಸಮಯದಲ್ಲಿ ದೇವಿ ಪೂಜೆ, ಕುಟುಂಬ ನಿರ್ಧಾರಗಳು, ಹೊಸ ಕಾರ್ಯಗಳ ಪ್ರಾರಂಭ, ಹಣಕಾಸಿನ ವ್ಯವಹಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವಿಜಯದಶಮಿಯ ಮಹತ್ವದ ದಿನವಾಗಿರುವುದರಿಂದ ಸಿಂಹರಾಶಿಯವರು ಶಕ್ತಿ, ಗೌರವ ಮತ್ತು ನಾಯಕತ್ವದಿಂದ ತುಂಬಿದ ದಿನವನ್ನು ಅನುಭವಿಸುತ್ತಾರೆ. ನಿಮ್ಮ ಸ್ವಭಾವದ ಧೈರ್ಯ, ಆತ್ಮವಿಶ್ವಾಸ ಮತ್ತು ಉತ್ಸಾಹ ಇಂದು ಹೆಚ್ಚಾಗಿರುತ್ತದೆ. ಚಾಮುಂಡೇಶ್ವರಿ ದೇವಿಯ ಅನುಗ್ರಹದಿಂದ ನಿಮ್ಮ ಕೆಲಸಗಳು ಯಶಸ್ವಿಯಾಗಲು ದಾರಿ ಸುಗಮವಾಗುತ್ತದೆ. ದಸರಾ ಹಬ್ಬದ ಆಧ್ಯಾತ್ಮಿಕ ಶಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಸಂತೋಷ, ನೆಮ್ಮದಿ ಹಾಗೂ ಸಾಧನೆಯ ಬಯಕೆಗಳು ಹೆಚ್ಚುತ್ತವೆ. ಇನ್ನು ನಿಮ್ಮ ವ್ಯಕ್ತಿತ್ವದಿಂದ ಇತರರನ್ನು ಆಕರ್ಷಿಸುವಿರಿ. ಜನಸಮೂಹದಲ್ಲಿ ನಿಮ್ಮ ಮಾತುಗಳು, ನಿರ್ಧಾರಗಳು ಮಹತ್ವ ಪಡೆಯುತ್ತವೆ. ವಿಜಯದಶಮಿಯ ಶಕ್ತಿಯಿಂದ ಹಳೆಯ ಅಡಚಣೆಗಳನ್ನು ಮುರಿದು ಹೊಸ ದಾರಿಗಳನ್ನು ತೆರೆಯುವ ಅವಕಾಶ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವ ಹಾಗೂ ಕಾರ್ಯನಿಷ್ಠೆ ಉತ್ತಮ ಹೆಸರು ತರುತ್ತದೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ, ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಇದೆ. ನಿರ್ಣಾಯಕ ತೀರ್ಮಾನಗಳಲ್ಲಿ ನಿಮ್ಮ ಅಭಿಪ್ರಾಯ ಮಹತ್ವ ಪಡೆಯುತ್ತದೆ. ಹಳೆಯ ಯೋಜನೆಗಳು ಯಶಸ್ಸಿಗೆ ತಲುಪಬಹುದು. ಹೊಸ ವೃತ್ತಿ ಅವಕಾಶಗಳ ಹುಡುಕಾಟದಲ್ಲಿ ಇರುವವರಿಗೆ ಇಂದು ಉತ್ತಮ ದಿನ. ಸಂದರ್ಶನಗಳು, ಮಾತುಕತೆಗಳು ಉತ್ತಮ ಫಲ ನೀಡಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಸ್ಪರ್ಧೆಯನ್ನು ಜಯಿಸಬಹುದು. ಉದ್ಯಮಿಗಳಿಗೆ ಇಂದು ವ್ಯವಹಾರ ವಿಸ್ತರಣೆ, ಹೊಸ ಒಪ್ಪಂದಗಳು, ಹೊಸ ಪಾಲುದಾರಿಕೆಗಳಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ವಿದೇಶಿ ಸಂಪರ್ಕಗಳ ಮೂಲಕವೂ ಲಾಭದ ಸೂಚನೆ ಇದೆ. ದಸರಾ ದಿನದ ಶುಭ ಶಕ್ತಿಯಿಂದ ತೆಗೆದುಕೊಳ್ಳುವ ತೀರ್ಮಾನಗಳು ಭವಿಷ್ಯದಲ್ಲಿ ಯಶಸ್ಸನ್ನು ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ದೊರೆಯಬಹುದು.
ದಸರಾ ಹಬ್ಬದ ಸಂಭ್ರಮದಲ್ಲಿ ಖರ್ಚು ಹೆಚ್ಚಾಗಬಹುದು, ಆದರೆ ಅವು ಸಂತೋಷ ಮತ್ತು ಗೌರವಕ್ಕಾಗಿ ಇರುವುದರಿಂದ ತೊಂದರೆಯಾಗುವುದಿಲ್ಲ. ಹೊಸ ಹೂಡಿಕೆ, ಆಸ್ತಿ ಖರೀದಿ ಅಥವಾ ಚಿನ್ನ ಬೆಳ್ಳಿ ಖರೀದಿಗೆ ಇದು ಉತ್ತಮ ದಿನ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಿ. ಸಾಲ ತೀರಿಸಲು ಅಥವಾ ಹೊಸ ಹಣಕಾಸು ಯೋಜನೆ ಆರಂಭಿಸಲು ಇದು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಉತ್ತಮ ಚೈತನ್ಯ ಕಾಣಬಹುದು, ಆದರೆ ಅತಿಯಾದ ಶ್ರಮದಿಂದ ತಪ್ಪಿಸಿಕೊಳ್ಳಿ. ಹೃದಯ, ರಕ್ತದೊತ್ತಡ ಹಾಗೂ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಆಹಾರ ನಿಯಮ ಪಾಲಿಸಿ. ಹೆಚ್ಚು ಬಿಸಿಯಾದ ಆಹಾರದಿಂದ ದೂರವಿರಿ. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ತಂಗುವುದು ಶಕ್ತಿಯನ್ನು ಹೆಚ್ಚಿಸುತ್ತದೆ. ದಸರಾ ದಿನದಲ್ಲಿ ದೇವಿ ಪೂಜೆ ಆರೋಗ್ಯದಲ್ಲಿ ಶಕ್ತಿ ಮತ್ತು ಸಮತೋಲನ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ, ಸಂತೋಷ, ಒಗ್ಗಟ್ಟು ಹೆಚ್ಚಾಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಒಟ್ಟಿಗೆ ಸಮಯ ಕಳೆಯಲು ಉತ್ತಮ ಅವಕಾಶ ಸಿಗುತ್ತದೆ. ಪತ್ನಿ, ಪತಿಯೊಂದಿಗೆ ಆತ್ಮೀಯ ಸಂವಾದ, ಭವಿಷ್ಯದ ನಿರ್ಧಾರಗಳ ಚರ್ಚೆ ಸಾಧ್ಯ. ಹಿರಿಯರ ಆಶೀರ್ವಾದ ಪಡೆಯುವುದು, ಮಕ್ಕಳಿಗೆ ಪ್ರೇರಣೆ ನೀಡುವುದು ಕುಟುಂಬದಲ್ಲಿ ನೆಮ್ಮದಿ ತರಬಲ್ಲದು. ಹಬ್ಬದ ಸಂಭ್ರಮದಲ್ಲಿ ಸಂಬಂಧಿಕರೊಂದಿಗೆ ಸೇರಿ ಸಂತೋಷ ಹಂಚಿಕೊಳ್ಳಬಹುದು. ವೀಕ್ಷಕರೇ, ನೀವು ಇಂದು ವಿಜಯದಶಮಿಯ ಮಹತ್ವದ ದಿನವಾಗಿರುವುದರಿಂದ ದೇವಿ ದುರ್ಗಾ ಚಾಮುಂಡೇಶ್ವರಿ ಪೂಜೆ ಅತ್ಯಂತ ಶುಭಕರ. ಸಿಂಹರಾಶಿಯವರ ಪಾಲಿಗೆ ದೇವಿಗೆ ಹೂವು, ಹಣ್ಣು, ಸಿಹಿ ಪದಾರ್ಥ ಅರ್ಪಣೆ ವಿಶೇಷ ಫಲಕಾರಿ. ಓಂ ಐಂ ಹ್ರೀಂ ಖಲೀಂ ಚಾಮುಂಡಾಯೇ ವಿಚ್ಚೆ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ದೇವಿಗೆ ಕೆಂಪು ಹೂವು, ಅರಿಶಿನ ಕುಂಕುಮ ಅರ್ಪಿಸುವುದು ಮಹಾಶುಭಕರ. ಅನ್ನದಾನ, ಬಟ್ಟೆ ದಾನ ಮಾಡುವುದರಿಂದ ಶ್ರೇಯಸ್ಕರ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನಾಯಕತ್ವ, ಗೌರವ ಮತ್ತು ಹೊಸ ಪ್ರಾರಂಭದ ಸಂಕೇತ. ವಿಜಯದಶಮಿಯ ದಿನದಲ್ಲಿ ಇದರ ಪ್ರಭಾವ ನಿಮ್ಮಲ್ಲಿ ಜಯದ ಬಲವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಚಿನ್ನದ ಹಳದಿ. ಹಳದಿ ಬಣ್ಣವು ಜ್ಞಾನ, ಶ್ರೀಮಂತಿಕೆ ಮತ್ತು ಶಕ್ತಿಯನ್ನು ತರುತ್ತದೆ. ಇಂದು ಹಳದಿ ಅಥವಾ ಚಿನ್ನದ ಬಣ್ಣದ ಉಡುಪು ಧರಿಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 11:30 ರಿಂದ ಮಧ್ಯಾಹ್ನ 1:00 ಈ ಸಮಯದಲ್ಲಿ ದೇವಿ ಪೂಜೆ, ಹೊಸ ಕಾರ್ಯಾರಂಭ, ವ್ಯಾಪಾರ ನಿರ್ಧಾರ ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವಿಜಯದಶಮಿಯ ಪುಣ್ಯಶಕ್ತಿಯಿಂದ ಕನ್ಯಾ ರಾಶಿಯವರು ಬುದ್ಧಿಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಶಿಸ್ತಿನಿಂದ ದಿನವನ್ನು ಸಾಗಿಸುತ್ತಾರೆ. ದಸರಾ ದಿನದ ಆಧ್ಯಾತ್ಮಿಕ ಪ್ರಭಾವವು ನಿಮ್ಮ ಮನಸ್ಸಿಗೆ ಧೈರ್ಯ, ನೆಮ್ಮದಿ ಹಾಗೂ ಸ್ಪಷ್ಟ ದೃಷ್ಟಿಕೋನವನ್ನು ನೀಡುತ್ತದೆ. ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ಹಳೆಯ ಅಡಚಣೆಗಳನ್ನು ಮುರಿದು ಹೊಸ ಕಾರ್ಯಗಳತ್ತ ಮುನ್ನಡೆಸುವ ಶಕ್ತಿಯನ್ನು ಪಡೆದುಕೊಳ್ಳುವಿರಿ. ಇಂದು ನಿಮ್ಮ ನಿಯೋಜಿತ ಕಾರ್ಯಗಳಲ್ಲಿ ಶ್ರದ್ಧೆ, ತಾಳ್ಮೆ ಹಾಗೂ ಜವಾಬ್ದಾರಿತ್ವದೊಂದಿಗೆ ಮುಂದುವರಿಯುವಿರಿ. ಕೆಲವರು ದೀರ್ಘಕಾಲದಿಂದ ಬಾಕಿ ಉಳಿದ ಕೆಲಸಗಳನ್ನು ಪೂರೈಸುವ ಅವಕಾಶ ಪಡೆದುಕೊಳ್ಳುತ್ತಾರೆ. ಅಂತರಂಗದಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನಿರ್ಣಾಯಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಇರುವ ಪರಿಶ್ರಮ, ಸೂಕ್ಷ್ಮವಾದ ವಿಶ್ಲೇಷಣೆ ಹಾಗೂ ಸಮರ್ಪಣೆ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯನಿಷ್ಠೆಯನ್ನು ಗಮನಿಸುತ್ತಾರೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು, ಹೊಸ ಹುದ್ದೆಯ ಯೋಗ ಇದೆ. ಕೆಲವರಿಗಾದರೆ ದೀರ್ಘಕಾಲದಿಂದ ಬಯಸಿದ ಯೋಜನೆಗೆ ಅನುಮೋದನೆ ದೊರೆಯಬಹುದು. ತಂಡದೊಂದಿಗೆ ಕೆಲಸ ಮಾಡುವಾಗ ನಿಮ್ಮ ಮಾತುಗಳು ಪ್ರಮುಖವಾಗುತ್ತವೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಸಂದರ್ಶನಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ. ಆದರೆ ಅತಿಯಾದ ಆತಂಕದಿಂದ ದೂರವಿರಿ. ಸ್ಪಷ್ಟ ಉತ್ತರ ಮತ್ತು ಬುದ್ಧಿವಂತಿಕೆಯ ಮೂಲಕ ಸ್ಪರ್ಧೆಯನ್ನು ಎದುರಿಸಿ ಜಯಿಸುವಿರಿ. ಉದ್ಯಮಿಗಳಿಗೆ ಇಂದು ಖಾತೆ ಪತ್ರಗಳ ಪರಿಶೀಲನೆ, ಹೊಸ ಪಾಲುದಾರಿಕೆ ಹಾಗೂ ವಿಸ್ತರಣೆ ಯೋಜನೆಗಳ ಬಗ್ಗೆ ಯೋಚಿಸಲು ಸೂಕ್ತ ದಿನ. ಬಾಕಿ ಹಣ ವಾಪಸ್ ಪಡೆಯುವ ಯೋಗ ಇದೆ. ಕೆಲವು ವ್ಯಾಪಾರಿಗಳಿಗೆ ಹಬ್ಬದ ಕಾರಣದಿಂದ ಹೆಚ್ಚುವರಿ ಲಾಭದ ಅವಕಾಶ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಹಾಗೂ ಚತುರ ನಿರ್ವಹಣೆ ಅಗತ್ಯ. ಹಬ್ಬದ ಖರ್ಚುಗಳು ಸ್ವಲ್ಪ ಹೆಚ್ಚು ಆಗಬಹುದು, ಆದರೆ ಅವು ಕುಟುಂಬ ಸಂತೋಷಕ್ಕಾಗಿ ಇರುವುದರಿಂದ ತೊಂದರೆ ಆಗುವುದಿಲ್ಲ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಭೂಮಿ, ಮನೆ ಅಥವಾ ಆಸ್ತಿ ಸಂಬಂಧಿತ ನಿರ್ಣಯಗಳಲ್ಲಿ ಇಂದು ಸ್ಪಷ್ಟತೆ ಬರುತ್ತದೆ. ಹೊಸ ಹೂಡಿಕೆ ಮಾಡಲು ಇದು ಉತ್ತಮ ದಿನ. ವಿಶೇಷವಾಗಿ ಕುಟುಂಬದ ಭವಿಷ್ಯಕ್ಕಾಗಿ ಮಾಡಿದ ಹೂಡಿಕೆ ಯಶಸ್ವಿಯಾಗುತ್ತದೆ. ಸಾಲ ತೀರಿಸಲು ಅಥವಾ ಹೊಸ ಹಣಕಾಸು ಯೋಜನೆ ಪ್ರಾರಂಭಿಸಲು ಅನುಕೂಲಕರ. ಆದರೆ ಅತಿಯಾದ ಖರ್ಚು ತಪ್ಪಿಸಲು ಮಿತವ್ಯಯ ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ದೈಹಿಕ ಶಕ್ತಿಯು, ಮಾನಸಿಕ ಸಮತೋಲನವು ಉತ್ತಮವಾಗಿರುತ್ತದೆ. ಆದರೆ ಹೊಟ್ಟೆ ನೋವು,
ಜೀರ್ಣಕ್ರಿಯೆ ಸಮಸ್ಯೆ, ಚರ್ಮದ ಸಮಸ್ಯೆಗಳಿರುವವರು ಎಚ್ಚರಿಕೆಯಿಂದಿರಬೇಕು. ಆಹಾರ ನಿಯಮ ಪಾಲನೆ, ತಾಜಾ ಆಹಾರ ಸೇವನೆ ಮುಖ್ಯ. ಅತಿಯಾದ ಶ್ರಮ ತಪ್ಪಿಸಿ. ವಿಶ್ರಾಂತಿ ನೀಡುವುದರಿಂದ ದೇಹ ಪುನರ್ಶಕ್ತಿಯಾಗುತ್ತದೆ. ಯೋಗ, ಧ್ಯಾನ, ಪ್ರಾಣಾಯಾಮಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತವೆ. ಇಂದು ಬಿಸಿಯ ಆಹಾರ, ಎಣ್ಣೆಯ ಪದಾರ್ಥ ಕಡಿಮೆ ಮಾಡಿ ಹಸಿರು ತರಕಾರಿಗಳ ಸೇವನೆ ಹೆಚ್ಚಿಸಿದರೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸೌಹಾರ್ದತೆ, ಹಬ್ಬದ ಸಂಭ್ರಮ ತುಂಬಿರುತ್ತದೆ. ಎಲ್ಲರೂ ಒಟ್ಟಿಗೆ ಸಮಯ ಕಳೆಯುವ ದಿನ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಭವಿಷ್ಯದ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ತರುತ್ತದೆ. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳುವುದರಿಂದ ಮನಸ್ಸಿನಲ್ಲಿ ಶಾಂತಿ, ಧೈರ್ಯ ವೃದ್ಧಿಸುತ್ತದೆ. ವಿವಾಹಿತರ ಜೀವನದಲ್ಲಿ ಸಂಗಾತಿಯೊಂದಿಗೆ ಹೊಂದಾಣಿಕೆ, ಸಹಕಾರ ಹೆಚ್ಚಾಗುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿ ಇಂದಿನ ದಿನ ಸಂತೋಷ, ನೆಮ್ಮದಿ ತರುತ್ತದೆ. ಕೆಲವು ಸಂಬಂಧಗಳು ಇನ್ನಷ್ಟು ಗಾಢವಾಗುವ ಯೋಗ ಇದೆ. ವೀಕ್ಷಕರೇ, ನೀವು ವಿಜಯದಶಮಿಯಂದು ದೇವಿ ದುರ್ಗೆಯ ಆರಾಧನೆ ಅತ್ಯಂತ ಶುಭಕರ. ಇಂದು ಚಾಮುಂಡೇಶ್ವರಿ ದೇವಿಗೆ ಹೂವಿನ ಮಾಲೆ, ಹಣ್ಣು, ಸಿಹಿ ಪದಾರ್ಥ ಅರ್ಪಿಸಿ. ಉಪವಾಸ, ಜಪ, ಪಾರಾಯಣ ಮಾಡುವುದರಿಂದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಓಂ ಶ್ರೀಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ಅಗತ್ಯವಿದ್ದರೆ ತಾಮ್ರ ಪಾತ್ರೆಯಲ್ಲಿ ದೀಪ ಹಚ್ಚಿ ದೇವಿಗೆ ಅರ್ಪಿಸಿ. ಗುರಿ ಇಲ್ಲದವರಿಗೆ ಅನ್ನದಾನ, ವಸ್ತ್ರದಾನ ಮಾಡಿದರೆ ವಿಶೇಷ ಫಲ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಶಕ್ತಿ, ಚಾತುರ್ಯ ಹಾಗೂ ಸಮತೋಲನದ ಸಂಕೇತ. ವಿಜಯದಶಮಿಯ ದಿನದಲ್ಲಿ ಇದರ ಪ್ರಭಾವ ನಿಮಗೆ ಯಶಸ್ಸು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಬೆಳವಣಿಗೆ, ಸಮೃದ್ಧಿ ಹಾಗೂ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸುವುದು, ಹಸಿರು ಎಲೆಗಳನ್ನು ಪೂಜೆಯಲ್ಲಿ ಬಳಸುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ರವರೆಗೆ. ಈ ಸಮಯದಲ್ಲಿ ಪೂಜೆ, ದಾನ, ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಗ್ರಹಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವಿಜಯದಶಮಿಯ ಮಹತ್ವದ ಶಕ್ತಿಯಿಂದ ತುಲಾ ರಾಶಿಯವರು ಸಮತೋಲನ, ಜ್ಞಾನ ಹಾಗೂ ನಿರ್ಣಯಶೀಲತೆಯೊಂದಿಗೆ ತಮ್ಮ ದಿನವನ್ನು ನಡೆಸುವರು. ಮೈಸೂರಿನ ದಸರಾ ಹಬ್ಬದ ದೈವಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಧೈರ್ಯ ಹಾಗೂ ವಿಶ್ವಾಸವನ್ನು ತುಂಬುತ್ತದೆ. ನ್ಯಾಯ, ಸಮತೋಲನ ಮತ್ತು ಸೌಹಾರ್ದತೆಯ ಸಂಕೇತವಾದ ತುಲಾ ರಾಶಿಯವರು ಇಂದು ತಮ್ಮ ಮಾತು ಮತ್ತು ನಿರ್ಧಾರಗಳಿಂದ ಇತರರ ಮನಸ್ಸು ಗೆಲ್ಲುವರು. ಇದು ಹೊಸ ಯೋಜನೆಗಳ ಪ್ರಾರಂಭ, ಹಳೆಯ ಕಲಹಗಳ ನಿವಾರಣೆ, ಆತ್ಮೀಯರೊಂದಿಗೆ ಒಗ್ಗಟ್ಟು ಸಾಧಿಸಲು ಅತ್ಯುತ್ತಮ ದಿನವಾಗಿದೆ. ದೇವಿ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ಜ್ಞಾನ ಮತ್ತು ತೀರ್ಮಾನ ಶಕ್ತಿ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ರಾಜತಾಂತ್ರಿಕತೆ, ಶಾಂತ ಮನೋಭಾವ ಹಾಗೂ ಸಮತೋಲನದಿಂದ ಹಿರಿಯರ ಮೆಚ್ಚುಗೆ ಪಡೆಯುತ್ತೀರಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸುತ್ತೀರಿ. ಒತ್ತಡದ ಕೆಲಸಗಳಿದ್ದರೂ ನಿಮ್ಮ ಸಮರ್ಥ ನಿರ್ವಹಣಾ ಶೈಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹೊಸ ಒಪ್ಪಂದಗಳು, ಪ್ರಮುಖ ಸಭೆಗಳು ಹಾಗೂ ವೃತ್ತಿ ವಿಸ್ತರಣೆಗೆ ಇಂದು ಉತ್ತಮ ದಿನ. ಕಾನೂನು, ಕಲೆ, ವ್ಯವಹಾರ, ಬೋಧನೆ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ವಿಶೇಷ ಯಶಸ್ಸಿನ ಸೂಚನೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಸಕಾರಾತ್ಮಕ ಅವಕಾಶಗಳು ದೊರೆಯುತ್ತವೆ. ಸಂದರ್ಶನಗಳಲ್ಲಿ ನಿಮ್ಮ ಸಮಾಧಾನಿತ ಮಾತು, ತಾಳ್ಮೆ ಮತ್ತು ಶಿಷ್ಟಾಚಾರದಿಂದ ಯಶಸ್ಸು ದೊರೆಯುತ್ತದೆ. ಉದ್ಯಮಿಗಳಿಗೆ ಇಂದು ಪಾಲುದಾರಿಕೆಯಲ್ಲಿ ಹೊಸ ಒಪ್ಪಂದ, ವ್ಯವಹಾರಿಕ ಒಡಂಬಡಿಕೆ ಹಾಗೂ ಲಾಭದಾಯಕ ನಿರ್ಧಾರಗಳಿಗೆ ಅವಕಾಶ ಸಿಗುತ್ತದೆ. ವ್ಯವಹಾರ ವಿಸ್ತರಣೆ, ಹೊಸ ಮಾರುಕಟ್ಟೆ ಅನ್ವೇಷಣೆ ಹಾಗೂ ಹಳೆಯ ಬಾಕಿ ಹಣ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸಮತೋಲನ ಮುಖ್ಯ. ವಿಜಯದಶಮಿಯ ದಿನದಲ್ಲಿ ಹೊಸ ಹೂಡಿಕೆ ಅಥವಾ ಹೊಸ ಯೋಜನೆ ಪ್ರಾರಂಭಿಸಲು ಶುಭ. ಹಳೆಯ ಸಾಲ ತೀರಿಸಲು ಅವಕಾಶ ಸಿಗಬಹುದು. ಕುಟುಂಬ ಸಂಬಂಧಿತ ಖರ್ಚು ಹೆಚ್ಚಾದರೂ ಸಂತೋಷ ತರಬಲ್ಲದು. ಬ್ಯಾಂಕ್ ವ್ಯವಹಾರಗಳು, ಬಂಡವಾಳ ಹೂಡಿಕೆ, ಷೇರು ಮಾರುಕಟ್ಟೆ ಚಟುವಟಿಕೆಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡರೆ ಲಾಭ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಣೆ ಉತ್ತಮ. ದಾನ ಧರ್ಮಗಳಲ್ಲಿ ಪಾಲ್ಗೊಳ್ಳುವುದರಿಂದ ಆರ್ಥಿಕವಾಗಿ ಶುಭಶಕ್ತಿ ಆಕರ್ಷಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಉತ್ಸಾಹ ಮತ್ತು ಚೈತನ್ಯ ಕಂಡರೂ ಅಲ್ಪ ಒತ್ತಡ, ನಿದ್ರಾಭಾವ, ಜೀರ್ಣಕ್ರಿಯೆ ಸಮಸ್ಯೆ ಎದುರಾಗಬಹುದು. ಸಮತೋಲನ ಆಹಾರ, ನಿಯಮಿತ ನೀರು ಸೇವನೆ ಹಾಗೂ ಹಣ್ಣು ತರಕಾರಿ ಸೇವನೆ ಉತ್ತಮ. ಯೋಗ, ಧ್ಯಾನ, ಪ್ರಾಣಾಯಾಮ ಮನಸ್ಸಿಗೆ ಶಾಂತಿ ತರಬಲ್ಲವು. ತಲೆನೋವು ಅಥವಾ ರಕ್ತದೊತ್ತಡ ಇರುವವರು ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಹಬ್ಬದ ದಿನವಾದ್ದರಿಂದ ಅತಿಯಾಗಿ ತಿನ್ನುವುದು ತಪ್ಪಿಸಿ.
ಬೆಳಿಗ್ಗೆ ದೇವಿ ಸ್ಮರಣೆಯಿಂದ ದಿನ ಪ್ರಾರಂಭಿಸುವುದು ಮನೋಬಲ ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ, ಸ್ನೇಹ ಮತ್ತು ಒಗ್ಗಟ್ಟು ಇರುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಆನಂದದ ಕ್ಷಣಗಳನ್ನು ಹಂಚಿಕೊಳ್ಳುವಿರಿ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಭವಿಷ್ಯದ ನಿರ್ಧಾರಗಳಲ್ಲಿ ಸಮಾಲೋಚನೆ ನಡೆಯುತ್ತದೆ. ಮಕ್ಕಳ ಸಾಧನೆಗೆ ಮೆಚ್ಚುಗೆ, ಹಿರಿಯರ ಆಶೀರ್ವಾದ ಹಾಗೂ ಬಂಧು ಬಳಗದೊಂದಿಗೆ ಉತ್ತಮ ಸಂಬಂಧ ಇಂದಿನ ವಿಶೇಷ. ಹಳೆಯ ಕಲಹಗಳನ್ನು ಪರಿಹರಿಸಲು ಇದು ಉತ್ತಮ ದಿನ. ಕುಟುಂಬದಲ್ಲಿ ಪ್ರೀತಿ, ಶಾಂತಿ, ನೆಮ್ಮದಿ ಇರುತ್ತದೆ. ವೀಕ್ಷಕರೇ, ನೀವು ವಿಜಯದಶಮಿಯ ದಿನದಲ್ಲಿ ದುರ್ಗಾದೇವಿಯ ಆರಾಧನೆ ಅತ್ಯಂತ ಫಲಕಾರಿ. ದೇವಿಗೆ ಕೆಂಪು ಹೂವು, ಹಣ್ಣು, ಸಿಹಿ ಪದಾರ್ಥ ಅರ್ಪಿಸಿ. ಲಘು ಉಪವಾಸ, ಜಪ ಹಾಗೂ ಆರತಿ ಮಾಡುವುದರಿಂದ ಜೀವನದಲ್ಲಿ ಅಡೆತಡೆಗಳ ನಿವಾರಣೆ, ಸಮತೋಲನ ಹಾಗೂ ಸೌಭಾಗ್ಯ ಲಭಿಸುತ್ತದೆ. ಓಂ ಶಾಂತಕರಿ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಅನ್ನ, ಬಟ್ಟೆ, ಹಣ್ಣು ದಾನ ಮಾಡುವುದು ಶುಭ. ದೇವಿ ಸನ್ನಿಧಿಯಲ್ಲಿ ದೀಪಾರಾಧನೆ ಮಾಡಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಹಾರ್ದತೆ, ಪ್ರೀತಿ ಹಾಗೂ ಸುಂದರತೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಸಮಾಧಾನ ಹಾಗೂ ಯಶಸ್ಸು ಸಿಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಶುದ್ಧತೆ ಹಾಗೂ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಬಿಳಿ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ರವರೆಗೆ. ಈ ಸಮಯದಲ್ಲಿ ದೇವಿ ಪೂಜೆ, ಹೊಸ ವ್ಯವಹಾರ, ಕುಟುಂಬ ನಿರ್ಧಾರಗಳು ಹಾಗೂ ಆರ್ಥಿಕ ಕಾರ್ಯಗಳು ಫಲಪ್ರದವಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವಿಜಯದಶಮಿಯ ಶುಭ ಶಕ್ತಿ ಮತ್ತು ದಸರಾ ಹಬ್ಬದ ಆಧ್ಯಾತ್ಮಿಕ ಪ್ರಭಾವದಿಂದ ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶಕ್ತಿಯನ್ನು ಅರಿತುಕೊಳ್ಳುವ ದಿನವಾಗಿದೆ. ನಿಮ್ಮ ತೀಕ್ಷ್ಣ ಬುದ್ಧಿ, ತಾಳ್ಮೆ ಮತ್ತು ಗಂಭೀರ ದೃಷ್ಟಿಕೋನ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಅಡಗಿದ್ದ ಸಾಮರ್ಥ್ಯಗಳು ಬೆಳಕಿಗೆ ಬರುವ ದಿನ ಇದು. ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ದಿಕ್ಕುಗಳು ತೆರೆದುಕೊಳ್ಳುವ ಸಂಭವವಿದೆ. ವಿಜಯದಶಮಿ ದಿನದ ವಿಶೇಷತೆಯಂತೆ ಇಂದು ನೀವು ಹಳೆಯ ಸಮಸ್ಯೆಗಳ ಮೇಲೆ ಜಯ ಸಾಧಿಸಿ ಮುಂದುವರಿಯುವ ಅವಕಾಶವಿದೆ. ನಿಮ್ಮ ನಿರ್ಧಾರಶೀಲತೆ ಮತ್ತು ಕಠಿಣ ಪರಿಶ್ರಮವು ಇಂದಿನ ದಿನವನ್ನು ಯಶಸ್ವಿಗೊಳಿಸುತ್ತದೆ. ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಚೈತನ್ಯ ಹೆಚ್ಚುತ್ತದೆ. ಹಳೆಯ ಕೆಲಸಗಳನ್ನು ಮುಗಿಸಲು, ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಹಾಗೂ ಭವಿಷ್ಯದ ಗುರಿಗಳನ್ನು ರೂಪಿಸಲು ಇದು ಅತ್ಯುತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಹೆಚ್ಚಿನ ಹೊಣೆಗಾರಿಕೆಗಳು ದೊರೆಯಬಹುದು. ಅಧಿಕಾರಿಗಳು ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆಯನ್ನು ಗುರುತಿಸಿ ನೂತನ ಅವಕಾಶಗಳನ್ನು ನೀಡುವ ಸಾಧ್ಯತೆ ಇದೆ. ಕೆಲವರಿಗೆ ಬಡ್ತಿ ಅಥವಾ ವಿಶೇಷ ಕಾರ್ಯವಿಭಾಗದಲ್ಲಿ ನೇಮಕವಾಗುವ ಅವಕಾಶವಿದೆ. ಹೊಸ ತಂತ್ರಜ್ಞಾನ, ಹೊಸ ಯೋಚನೆಗಳನ್ನು ಅಳವಡಿಸಿಕೊಂಡರೆ ಉತ್ತಮ ಫಲ ದೊರೆಯುತ್ತದೆ. ನಿಮ್ಮ ತಾಳ್ಮೆ, ವಿವೇಕ ಮತ್ತು ವಿಶ್ಲೇಷಣಾ ಶಕ್ತಿಯಿಂದ ಸಂಕೀರ್ಣ ಕಾರ್ಯಗಳನ್ನು ಸುಲಭವಾಗಿ ಮುನ್ನಡೆಸಬಲ್ಲಿರಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರದಿಂದ ಕಾರ್ಯದ ಗತಿಯು ಸುಗಮಗೊಳ್ಳುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಸಂದರ್ಶನದಲ್ಲಿ ತಾವು ತೋರಿಸುವ ಆತ್ಮವಿಶ್ವಾಸದಿಂದ ಒಳ್ಳೆಯ ಅವಕಾಶಗಳನ್ನು ಪಡೆಯುವರು. ಇಂದು ನಿಮ್ಮ ಮಾತಿನ ಪ್ರಭಾವ ಹೆಚ್ಚಿರುವುದರಿಂದ ನಿಖರವಾಗಿ ಹಾಗೂ ಸ್ಪಷ್ಟವಾಗಿ ಮಾತಾಡಿ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆ, ಹೂಡಿಕೆಗಳ ಪರಿಶೀಲನೆ ಮತ್ತು ಪಾಲುದಾರಿಕೆ ಚರ್ಚೆಗಳಿಗೆ ಉತ್ತಮ ದಿನ. ಹಳೆಯ ವ್ಯವಹಾರಿಕ ಸಮಸ್ಯೆಗಳ ಪರಿಹಾರ ದೊರೆಯಬಹುದು. ಆರ್ಥಿಕ ಯೋಜನೆಗಳನ್ನು ಚಾಕಚಕ್ಯದಿಂದ ನಿರ್ವಹಿಸಿದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಜಾಗ್ರತೆ ಅಗತ್ಯ. ವಿಜಯದಶಮಿಯ ದಿನದಲ್ಲಿ ಕೆಲವು ಅಪ್ರತೀಕ್ಷಿತ ಆದಾಯವೂ ದೊರೆಯಬಹುದು. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳಿಗೆ ಇದು ಒಳ್ಳೆಯ ಸಮಯ, ಆದರೆ ಸೂಕ್ತ ವಿಶ್ಲೇಷಣೆ ಅಗತ್ಯ. ಖರ್ಚುಗಳಲ್ಲಿ ಸ್ವಲ್ಪ ಹೆಚ್ಚಳ ಕಂಡುಬರುತ್ತದೆ, ಮುಖ್ಯವಾಗಿ ಕುಟುಂಬ ಹಾಗೂ ಹಬ್ಬದ ಖರ್ಚು. ಆದ್ದರಿಂದ ಯೋಜಿತವಾಗಿ ಖರ್ಚು ಮಾಡಿದರೆ ಸಮತೋಲನ ಕಾಪಾಡಬಹುದು. ಸಾಲದ ವ್ಯವಹಾರಗಳಿಗೆ ಹೆಚ್ಚು ತೊಡಗದಿರುವುದು ಉತ್ತಮ. ಕೈಗಾರಿಕಾ ಕ್ಷೇತ್ರದಲ್ಲಿ ಅಥವಾ ಆಸ್ತಿ ಖರೀದಿಯಲ್ಲಿ ಉತ್ತಮ ಪ್ರಗತಿ ಸಾಧ್ಯ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಲಾಭ ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕವಾಗಿ ಆರೋಗ್ಯದಲ್ಲಿ ಉತ್ಸಾಹ ಕಂಡುಬರುವುದರ ಜೊತೆಗೆ ಕೆಲವು ಸಣ್ಣ ತೊಂದರೆಗಳು ಇರಬಹುದು. ಜೀರ್ಣಕ್ರಿಯೆ, ಹೊಟ್ಟೆ ಸಂಬಂಧಿತ ಸಮಸ್ಯೆ, ತಲೆನೋವು ಅಥವಾ ಕಣ್ಣಿನ ನೋವು ಉಂಟಾಗಬಹುದು. ನೀರಿನ ಸೇವನೆ, ಸಾತ್ವಿಕ ಆಹಾರ ಹಾಗೂ ಸರಿಯಾದ ನಿದ್ರೆ ಪಾಲಿಸಿದರೆ ಸುಧಾರಣೆ ದೊರೆಯುತ್ತದೆ. ಮನಸ್ಸಿನಲ್ಲಿ ಭಾರವಾದ ಚಿಂತನೆಗಳು ಇದ್ದರೂ ಧ್ಯಾನ, ಪ್ರಾಣಾಯಾಮ, ಮಂತ್ರಜಪ ಇವು ಮನಸ್ಸಿಗೆ ಶಾಂತಿ ತರುತ್ತವೆ. ಇಂದು ನೀರು ತತ್ವಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು, ಹಸಿರು ತರಕಾರಿಗಳ ಸೇವನೆ, ಗಂಗಾಜಲ ಸ್ಪರ್ಶ, ಪವಿತ್ರ ಸ್ನಾನ,
ಆರೋಗ್ಯ ಸುಧಾರಿಸಲು ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಾಮರಸ್ಯ, ಸಂತೋಷ ಮತ್ತು ಹಬ್ಬದ ಸಂಭ್ರಮ ಆವರಿಸಿರುತ್ತದೆ. ಹಿರಿಯರ ಆಶೀರ್ವಾದ ಪಡೆಯಲು, ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಇದು ಉತ್ತಮ ದಿನ. ದೀರ್ಘಕಾಲದ ಕಲಹಗಳು ಅಥವಾ ಅಸಮಾಧಾನಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಇಂದು ಆಳವಾದ ಸಂವಾದ, ಪ್ರೀತಿಯ ಹಂಚಿಕೆ, ಭವಿಷ್ಯದ ನಿರ್ಧಾರಗಳ ಚರ್ಚೆ ನಡೆಯುತ್ತದೆ. ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುವ ದಿನ. ವಿವಾಹೇಚ್ಛುಗಳಿಗೆ ಉತ್ತಮ ಮಾತುಕತೆಗಳ ಶುರುವಾಗುವ ಸಾಧ್ಯತೆ ಇದೆ. ಹಬ್ಬದ ಸಂಭ್ರಮದಲ್ಲಿ ಕುಟುಂಬ ಒಗ್ಗಟ್ಟು ಹೆಚ್ಚಾಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಒಟ್ಟಿಗೆ ಆಚರಣೆ ಮಾಡುವುದು ನೆನಪಿನ ದಿನವಾಗುತ್ತದೆ. ವೀಕ್ಷಕರೇ, ನೀವು ಇಂದು ವಿಜಯದಶಮಿಯ ಪವಿತ್ರ ದಿನದಲ್ಲಿ ದುರ್ಗಾದೇವಿಯ ಆರಾಧನೆ, ಚಾಮುಂಡೇಶ್ವರಿ ದೇವಿಯ ಸ್ಮರಣೆ ಹಾಗೂ ದೇವಿಗೆ ಅರ್ಪಿಸುವ ಭಕ್ತಿ ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸಿ ಶಕ್ತಿ ನೀಡುತ್ತದೆ. ಓಂ ಕ್ರೀಂ ಕಾಲಿಕಾಯೇ ನಮಃ ಅಥವಾ ಓಂ ದುಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು 51 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ಅಕ್ಕಿ, ಹಣ್ಣು, ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿದರೆ ಅಶುಭ ಶಕ್ತಿಗಳು ದೂರವಾಗುತ್ತವೆ. ಕೆಂಪು ಅಥವಾ ಹಸಿರು ಹೂಗಳನ್ನು ದೇವಿಗೆ ಅರ್ಪಿಸುವುದು ವಿಶೇಷ ಫಲಕಾರಿ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಳವಾದ ಚಿಂತನೆ, ತಾತ್ವಿಕತೆ, ಸಂಶೋಧನೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಂದು ಇದರ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳು ಯಶಸ್ಸಿಗೆ ದಾರಿಯಾಗುತ್ತವೆ. ಅದೃಷ್ಟದ ಬಣ್ಣ ಕಂಗು ಬಣ್ಣ, ಗಾಢ ಕೆಂಪು. ಈ ಬಣ್ಣ ಧೈರ್ಯ, ತೀವ್ರತೆ, ಶಕ್ತಿ ಮತ್ತು ಆಕರ್ಷಕತೆ ತರುತ್ತದೆ. ಕಂಗು ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ದೇವಿ ಪೂಜೆ, ಆರ್ಥಿಕ ನಿರ್ಧಾರ, ಕುಟುಂಬ ಮಾತುಕತೆ ಹಾಗೂ ಹೊಸ ಕಾರ್ಯ ಪ್ರಾರಂಭ ಅತ್ಯಂತ ಯಶಸ್ವಿ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವಿಜಯದಶಮಿಯ ಶುಭ ಶಕ್ತಿಯ ಪ್ರಭಾವದಿಂದ ಧನುರಾಶಿಯವರು ಧೈರ್ಯ, ಜ್ಞಾನ ಹಾಗೂ ನೈತಿಕ ಬಲದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವರು. ಶ್ರೀಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ಈ ದಿನವು ನಿಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ತೆರೆದು ಹಾಕುವ ಶಕ್ತಿ ಹೊಂದಿದೆ. ದಸರಾ ಹಬ್ಬದ ಪಾವಿತ್ರ್ಯವು ನಿಮಗೆ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿಯನ್ನು ನೀಡುತ್ತದೆ. ಜೀವನದಲ್ಲಿ ನಿಂತಿರುವ ಸಂಕಷ್ಟಗಳನ್ನು ಸೋಲಿಸಿ ಯಶಸ್ಸಿನ ದಾರಿಯಲ್ಲಿ ಮುನ್ನಡೆಸಲು ಈ ದಿನ ಶುಭವಾಗಿದೆ. ಅಧ್ಯಯನ, ಸಂಶೋಧನೆ, ತತ್ವಚಿಂತನೆ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಗೌರವ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೊಸ ಅವಕಾಶಗಳು, ಅಧಿಕಾರಿಗಳ ಮೆಚ್ಚುಗೆ ಮತ್ತು ವಿಶೇಷ ಹೊಣೆಗಾರಿಕೆಗಳು ಬರಬಹುದು. ನಿಮ್ಮ ಬುದ್ಧಿ, ಮಾತಿನ ಕೌಶಲ್ಯ ಹಾಗೂ ಕಾರ್ಯದ ಶುದ್ಧತೆ ನಿಮಗೆ ಉತ್ತೇಜನ ತರುತ್ತದೆ. ಕಾರ್ಯಭಾರ ಹೆಚ್ಚಾದರೂ ಅದನ್ನು ಯಶಸ್ವಿಯಾಗಿ ಮುಗಿಸಲು ಶಕ್ತಿ ದೊರೆಯುತ್ತದೆ. ವೃತ್ತಿ ಬದಲಾವಣೆಗೆ ಯತ್ನಿಸುತ್ತಿರುವವರಿಗೆ ಉತ್ತಮ ಸಂದರ್ಶನ, ಹೊಸ ಕೆಲಸಕ್ಕೆ ಅವಕಾಶಗಳು ದೊರೆಯುವ ಸೂಚನೆ ಇದೆ. ವಿದೇಶ ಸಂಬಂಧಿತ ಉದ್ಯೋಗ ಅಥವಾ ಉನ್ನತ ಶಿಕ್ಷಣದ ಸಂಬಂಧಿತ ಕೆಲಸಗಳಲ್ಲಿ ಸಾಧನೆ ಸಾಧ್ಯ. ಉದ್ಯಮಿಗಳಿಗೆ ಇಂದು ಹೊಸ ಒಪ್ಪಂದ, ವ್ಯವಹಾರ ವಿಸ್ತರಣೆ, ಲಾಭದಾಯಕ ಮಾತುಕತೆಗಳು ನಡೆಯುವವು. ಬಾಕಿ ಹಣ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ದೊಡ್ಡ ಹೂಡಿಕೆ ಮಾಡಲು ಇಂದು ಉತ್ತಮ ದಿನ. ಆದರೆ ತುರ್ತು ನಿರ್ಧಾರ ತಪ್ಪಿಸಿ ತಜ್ಞರ ಸಲಹೆ ಪಡೆಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಉತ್ತಮ ಫಲ ದೊರೆಯುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರುತ್ತದೆ. ಹೊಸ ಯೋಜನೆಗೆ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಹೆಚ್ಚಿನ ಫಲ ದೊರೆಯುವ ಸೂಚನೆ ಇದೆ. ಕುಟುಂಬದ ಉತ್ಸವ, ದಸರಾ ಹಬ್ಬದ ಖರ್ಚುಗಳಿದ್ದರೂ ಅದು ಸಂತೋಷವನ್ನು ತರುತ್ತದೆ. ಸಾಲ ತೀರಿಸುವ ಯೋಜನೆಗಳು ಯಶಸ್ವಿಯಾಗುತ್ತವೆ. ವಿದೇಶ ವ್ಯವಹಾರಗಳಲ್ಲಿ ಹಣಕಾಸು ಲಾಭವಾಗಬಹುದು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಣೆ ಮಾಡಿದರೆ ಉತ್ತಮ. ಇಂದು ಹೊಸ ವಾಹನ, ಆಸ್ತಿ ಖರೀದಿಗೆ ಯೋಚಿಸಿದರೆ ಶುಭ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಉತ್ತಮ ಶಕ್ತಿ, ಚೈತನ್ಯ, ಉತ್ಸಾಹ ಅನುಭವಿಸುತ್ತೀರಿ. ಆದರೆ ಅತಿಯಾದ ಕೆಲಸದಿಂದ ದೇಹ ದಣಿವು ಉಂಟಾಗಬಹುದು. ಹೊಟ್ಟೆ ಸಂಬಂಧಿತ ಸಮಸ್ಯೆ, ರಕ್ತದೊತ್ತಡದ ತೊಂದರೆಗಳಿದ್ದರೆ ಎಚ್ಚರಿಕೆ ಅಗತ್ಯ. ಶಾರೀರಿಕ ವ್ಯಾಯಾಮ, ಬೆಳಗಿನ ನಡಿಗೆ, ಯೋಗ, ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯಿಂದ ದೇಹ ಮನಸ್ಸಿನಲ್ಲಿ ಶುದ್ಧತೆ ದೊರೆಯುತ್ತದೆ. ನೀರು ಕುಡಿಯುವುದರಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂಭ್ರಮ, ಒಗ್ಗಟ್ಟು ಮತ್ತು ಆನಂದ ಹೆಚ್ಚಾಗುತ್ತದೆ. ವಿಜಯದಶಮಿಯ ಹಬ್ಬದ ಸಂದರ್ಭದಲ್ಲಿ ಕುಟುಂಬ ಸದಸ್ಯರೊಂದಿಗೆ ವಿಶೇಷ ಸಮಯ ಕಳೆಯುತ್ತೀರಿ. ದಂಪತಿಗಳಿಗೆ ಇಂದು ಆತ್ಮೀಯತೆ, ಸಹಕಾರ, ಪ್ರೀತಿ ಹೆಚ್ಚಾಗುತ್ತದೆ. ಹಿರಿಯರ ಆಶೀರ್ವಾದದಿಂದ ಜೀವನದಲ್ಲಿ ಹೊಸ ದಾರಿಯ ಪ್ರಾರಂಭ ಸಾಧ್ಯ.
ಮಕ್ಕಳ ಸಾಧನೆ ಸಂತೋಷ ತರಬಹುದು. ಬಂಧು ಬಳಗದವರೊಂದಿಗೆ ಭೇಟಿ, ಹಬ್ಬದ ಹರ್ಷದಲ್ಲಿ ಪಾಲ್ಗೊಳ್ಳುವುದು ಮನಸ್ಸಿಗೆ ಆನಂದ ನೀಡುತ್ತದೆ. ಕುಟುಂಬ ನಿರ್ಧಾರಗಳಲ್ಲಿ ಎಲ್ಲರ ಸಹಕಾರ ದೊರೆಯುತ್ತದೆ. ವೀಕ್ಷಕರೇ, ನೀವು ವಿಜಯದಶಮಿಯ ದಿನದಲ್ಲಿ ದೇವಿ ಚಾಮುಂಡೇಶ್ವರಿ ಹಾಗೂ ಶ್ರೀರಾಮನ ಆರಾಧನೆ ವಿಶೇಷ ಫಲಕಾರಿ. ದೇವಿಗೆ ಕೆಂಪು ಹೂ, ಹಣ್ಣು, ಸಿಹಿ ಪದಾರ್ಥ ಅರ್ಪಿಸಿ. ಧನುರಾಶಿಯವರು ಇಂದು ಉಪವಾಸ, ಪಾರಾಯಣ, ಜಪ ಮಾಡುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಓಂ ಶ್ರೀಂ ಹ್ರೀಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಯಶಸ್ಸಿಗೆ ದಾರಿ ಮಾಡುತ್ತದೆ. ದೇವಿಗೆ ತಾಮ್ರ ಪಾತ್ರೆಯಲ್ಲಿ ದೀಪ ಹಚ್ಚುವುದು ಶುಭ. ಬ್ರಾಹ್ಮಣರಿಗೆ ಅನ್ನ, ಬಟ್ಟೆ ದಾನ ಮಾಡುವುದು ಪಾಪ ನಿವಾರಕ. ಅದೃಷ್ಟದ ಸಂಖ್ಯೆ 3. ಇದು ಜ್ಞಾನ, ಪ್ರಗತಿ ಮತ್ತು ದೈವಿ ಅನುಗ್ರಹದ ಸಂಕೇತ. ಈ ದಿನ ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೊಸ ಗುರಿಗಳನ್ನು ಸಾಧಿಸಲು ಶಕ್ತಿ ಪಡೆಯುತ್ತೀರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಧೈರ್ಯ ಮತ್ತು ಶುಭ ಫಲದ ಪ್ರತೀಕ. ಇಂದು ಹಳದಿ ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಳದಿ ಹೂ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ರವರೆಗೆ. ಈ ಸಮಯದಲ್ಲಿ ಪೂಜೆ, ಹೊಸ ಕೆಲಸ ಪ್ರಾರಂಭ, ವ್ಯವಹಾರ ನಿರ್ಧಾರ, ಆಸ್ತಿ ಖರೀದಿ ಅಥವಾ ಕುಟುಂಬ ಚರ್ಚೆಗಳನ್ನು ಕೈಗೊಂಡರೆ ಯಶಸ್ವಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ವಿಜಯದಶಮಿ ಹಾಗೂ ಮೈಸೂರಿನ ದಸರಾ ಹಬ್ಬದ ಮಹತ್ವದ ದಿನವಾಗಿರುವುದರಿಂದ ಮಕರ ರಾಶಿಯವರು ಶ್ರದ್ಧೆ, ಶಿಸ್ತಿನ ನಡೆ ಹಾಗೂ ಆತ್ಮವಿಶ್ವಾಸದಿಂದ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಈ ದಿನದ ಶುಭ ಶಕ್ತಿಯು ನಿಮ್ಮಲ್ಲಿ ಸ್ಥೈರ್ಯ, ತಾಳ್ಮೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಹಳೆಯ ಅಡೆತಡೆಗಳ ನಿವಾರಣೆ, ಹೊಸ ಪ್ರಾರಂಭ ಹಾಗೂ ದೀರ್ಘಕಾಲದ ಗುರಿಗಳತ್ತ ದೃಢವಾಗಿ ಹೆಜ್ಜೆ ಇಡುವ ಅವಕಾಶ ಇಂದು ದೊರೆಯುತ್ತದೆ. ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ನಿಮಗೆ ಧಾರ್ಮಿಕತೆ, ಮನಃಶಾಂತಿ ಹಾಗೂ ಆಧ್ಯಾತ್ಮಿಕ ಜಾಗೃತಿ ಹೆಚ್ಚಾಗುತ್ತದೆ. ಈ ದಿನ ನೀವು ಕೈಗೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಶ್ರೇಷ್ಠ ಫಲ ನೀಡುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರದ್ಧೆ, ವೃತ್ತಿಪರ ಶಿಸ್ತು ಹಾಗೂ ತಾಳ್ಮೆಯಿಂದ ಕೆಲಸ ಮಾಡುವ ಗುಣಗಳು ಹಿರಿಯರಿಂದ ಮೆಚ್ಚುಗೆ ಪಡೆಯುತ್ತವೆ. ಇಂದು ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಗಳನ್ನು ಒಪ್ಪಿಸಬಹುದಾದ ಯೋಗವಿದೆ. ಸಹೋದ್ಯೋಗಿಗಳ ಸಹಕಾರದಿಂದ ನೀವು ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುತ್ತೀರಿ. ಹೊಸ ಯೋಜನೆಗಳ ಪ್ರಾರಂಭ, ಪ್ರಗತಿ ಅಥವಾ ಹುದ್ದೆಯ ಏರಿಕೆ ಸಾಧ್ಯತೆ ಇದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನಗಳು, ಅವಕಾಶಗಳು ದೊರೆಯಬಹುದು. ಸ್ಪರ್ಧಾತ್ಮಕ ವಾತಾವರಣದಲ್ಲಿ ನಿಮ್ಮ ಶ್ರದ್ಧೆ ಮತ್ತು ಅನುಭವವೇ ಗೆಲುವಿನ ಬೀಗವಾಗುತ್ತದೆ. ಉದ್ಯಮಿಗಳಿಗೆ ಇಂದು ಹೊಸ ಪಾಲುದಾರಿಕೆಗಳು, ಹಳೆಯ ಒಪ್ಪಂದಗಳ ನವೀಕರಣ ಹಾಗೂ ಲಾಭದಾಯಕ ನಿರ್ಧಾರಗಳು ಸಾಧ್ಯ. ವ್ಯವಹಾರ ವಿಸ್ತರಣೆ ಹಾಗೂ ಹೂಡಿಕೆ ಯೋಜನೆಗಳ ಬಗ್ಗೆ ತೀರ್ಮಾನಿಸಲು ಇದು ಉತ್ತಮ ದಿನ. ದಸರಾ ಹಬ್ಬದ ಶುಭ ಶಕ್ತಿ ನಿಮ್ಮ ವ್ಯಾಪಾರದಲ್ಲಿ ಬೆಳವಣಿಗೆ ತರಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗುವ ಸೂಚನೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಕುಟುಂಬ ಅಥವಾ ಹಬ್ಬದ ಖರ್ಚುಗಳಿದ್ದರೂ ಅವು ಸಂತೋಷವನ್ನು ಹೆಚ್ಚಿಸುತ್ತವೆ. ಹೊಸ ಹೂಡಿಕೆ ಆರಂಭಿಸಲು ಇದು ಉತ್ತಮ ದಿನವಾಗಿದ್ದರೂ ದೊಡ್ಡ ಮೊತ್ತದ ನಿರ್ಧಾರ ಕೈಗೊಳ್ಳುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಸೂಕ್ತ. ಸಾಲ ತೀರಿಸಲು ಅಥವಾ ಹಣಕಾಸು ನಿರ್ವಹಣೆಯಲ್ಲಿ ಶಿಸ್ತಿನಿಂದ ನಡೆಯುವುದು ಅಗತ್ಯ. ಭೂಮಿ, ಮನೆ ಅಥವಾ ವಾಹನ ಸಂಬಂಧಿತ ವ್ಯವಹಾರಗಳಲ್ಲಿ ಇಂದು ಯಶಸ್ಸು ಸಾಧ್ಯ. ವ್ಯಾಪಾರದಲ್ಲಿ ಲಾಭದಾಯಕ ವ್ಯವಹಾರಗಳು ದೊರೆಯುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಶಕ್ತಿ, ಉತ್ಸಾಹ ಉತ್ತಮವಾಗಿದ್ದರೂ ಅತಿಯಾದ ಕೆಲಸದಿಂದ ಶ್ರಮ ಹೆಚ್ಚಾಗಬಹುದು. ಹೃದಯ, ರಕ್ತದೊತ್ತಡ, ಬೆನ್ನು ಅಥವಾ ಸಂಧಿ ನೋವುಗಳಿದ್ದರೆ ಎಚ್ಚರಿಕೆ ಅಗತ್ಯ. ಸರಿಯಾದ ವಿಶ್ರಾಂತಿ, ಯೋಗ ಹಾಗೂ ಪ್ರಾಣಾಯಾಮ ಪಾಲಿಸಿದರೆ ಆರೋಗ್ಯ ಉತ್ತಮವಾಗುತ್ತದೆ. ಇಂದು ಧಾರ್ಮಿಕ ಹಬ್ಬದ ಶಕ್ತಿ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಧ್ಯಾನ, ದೇವಿ ಆರಾಧನೆ ಹಾಗೂ ಔಷಧೀಯ ಸ್ನಾನಗಳಿಂದ ಆರೋಗ್ಯದಲ್ಲಿ ಉತ್ತಮತೆ ಕಂಡುಬರುತ್ತದೆ. ಶುದ್ಧ ಆಹಾರ ಸೇವನೆ ಹಾಗೂ ನೀರಿನ ಸೇವನೆ ಹೆಚ್ಚಿಸುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ, ಒಗ್ಗಟ್ಟು ಹಾಗೂ ನೆಮ್ಮದಿ ಹೆಚ್ಚಾಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಒಟ್ಟಿಗೆ ಸಮಯ ಕಳೆಯಲು ಅವಕಾಶ ದೊರೆಯುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಭವಿಷ್ಯದ ನಿರ್ಧಾರಗಳು ಹಾಗೂ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದು ಸಂತೋಷ ತರುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಅತ್ಯಂತ ಧನ್ಯತೆಯ ಅನುಭವ. ಬಂಧು ಬಳಗದವರೊಂದಿಗೆ ಸಮಾಗಮ, ಹಬ್ಬದ ಊಟ ಹಾಗೂ ಉತ್ಸವಗಳಲ್ಲಿ ಭಾಗವಹಿಸುವುದು ಮನಸ್ಸಿಗೆ ಹರ್ಷ ತರಬಲ್ಲದು. ವೀಕ್ಷಕರೇ, ನೀವು ವಿಜಯದಶಮಿಯ ಈ ದಿನದಲ್ಲಿ ಆಧ್ಯಾತ್ಮಿಕ ಚಿಂತನೆ, ದೇವಿ ಚಾಮುಂಡೇಶ್ವರಿ ಆರಾಧನೆ ಹಾಗೂ ಶನಿಗ್ರಹಣ ಶಮನಕ್ಕಾಗಿ ಪ್ರಾರ್ಥನೆ ಮಾಡುವುದರಿಂದ
ಅತ್ಯಂತ ಶುಭ ಫಲ ದೊರೆಯುತ್ತದೆ. ದೇವಿಗೆ ಕೆಂಪು ಅಥವಾ ನೀಲಿ ಹೂವುಗಳನ್ನು ಅರ್ಪಿಸಿ. ಪೂಜೆ, ಜಪ, ಪಾರಾಯಣದಿಂದ ಜೀವನದಲ್ಲಿ ಹೊಸ ಶಕ್ತಿ, ಧೈರ್ಯ ದೊರೆಯುತ್ತದೆ. ಓಂ ಶ್ರೀ ಮಹಾದೇವ್ಯಾಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಶುಭ. ಶನಿಗೆ ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು ಹಾಗೂ ಬಡವರಿಗೆ ಅನ್ನ, ಬಟ್ಟೆ ಅಥವಾ ಸಿಹಿ ಪದಾರ್ಥ ದಾನ ಮಾಡುವುದು ಫಲಕಾರಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 8. ಇದು ಶನಿ ಗ್ರಹದ ಶಕ್ತಿ ಪ್ರತೀಕ. ಇದು ಶಿಸ್ತಿನ, ಪರಿಶ್ರಮದ ಮತ್ತು ಯಶಸ್ಸಿನ ಸಂಕೇತ. ವಿಜಯದಶಮಿಯ ದಿನದಲ್ಲಿ ಈ ಸಂಖ್ಯೆ ನಿಮಗೆ ಜಯ, ಶ್ರದ್ಧೆ ಹಾಗೂ ಗಂಭೀರತೆಯ ಫಲ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಗಂಭೀರತೆ, ಆತ್ಮವಿಶ್ವಾಸ ಹಾಗೂ ಶಾಂತಿಯ ಸಂಕೇತ. ಇಂದು ನೀಲಿ ಬಣ್ಣದ ಉಡುಗೆ ಧರಿಸುವುದು ಅಥವಾ ನೀಲಿ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 10:15 ರಿಂದ ಮಧ್ಯಾಹ್ನ 12:15 ಈ ಸಮಯದಲ್ಲಿ ದೇವಿ ಪೂಜೆ, ಹಣಕಾಸು ವ್ಯವಹಾರ, ವ್ಯಾಪಾರ ನಿರ್ಧಾರಗಳು ಹಾಗೂ ಕುಟುಂಬ ಚರ್ಚೆಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವಿಜಯದಶಮಿಯ ಮಹತ್ವದ ಪ್ರಭಾವದಿಂದ ಕುಂಭರಾಶಿಯವರು ಆತ್ಮವಿಶ್ವಾಸ, ಹೊಸ ದೃಷ್ಟಿಕೋನ ಮತ್ತು ಧೈರ್ಯದಿಂದ ದಿನವನ್ನು ಸಾಗಿಸುತ್ತಾರೆ. ದಸರಾ ಹಬ್ಬದ ಆಧ್ಯಾತ್ಮಿಕ ಶಕ್ತಿ ಅಡೆತಡೆಗಳನ್ನು ನಿವಾರಿಸಿ ಹೊಸ ಪ್ರಯತ್ನಗಳಿಗೆ ದಾರಿ ತೋರಿಸುತ್ತದೆ. ನಿಮ್ಮ ಬುದ್ಧಿವಂತಿಕೆ, ಕಲ್ಪನೆ ಹಾಗೂ ಸಾಮಾಜಿಕ ನಂಟುಗಳು ಇಂದಿನ ದಿನವನ್ನು ವಿಶೇಷವಾಗಿಸುತ್ತದೆ. ಕುಂಭರಾಶಿಯವರು ಸಾಮಾನ್ಯವಾಗಿ ತತ್ವಚಿಂತನೆ, ಭವಿಷ್ಯದ ಯೋಚನೆಗಳಲ್ಲಿ ಮುಂಚೂಣಿಯಲ್ಲಿರುತ್ತಾರೆ. ಇಂದು ಆ ಶಕ್ತಿ ಇನ್ನಷ್ಟು ವೃದ್ಧಿಯಾಗುತ್ತದೆ. ಯಾವುದೇ ಯೋಜನೆಗೆ ಹೊಸ ದೃಷ್ಟಿಕೋನ ತಂದುಕೊಡುವ ಶಕ್ತಿ ನಿಮಗಿದೆ. ನಿಮ್ಮ ಸ್ನೇಹ, ಸಾಮಾಜಿಕ ಸಂಬಂಧಗಳು ಇಂದು ನಿಮಗೆ ಸಹಾಯಕರಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಹೊಸ ಅವಕಾಶಗಳು, ಹೊಸ ಕೆಲಸಗಳ ಪ್ರಾರಂಭ ಸಾಧ್ಯ. ನಿಮ್ಮ ಕಲ್ಪನೆ, ತಂತ್ರಜ್ಞಾನ ಜ್ಞಾನ, ಹೊಸದನ್ನು ಪ್ರಯತ್ನಿಸುವ ಧೈರ್ಯವು ಸಹೋದ್ಯೋಗಿಗಳ ಮೆಚ್ಚುಗೆಯನ್ನು ಪಡೆಯುತ್ತದೆ. ಹಿರಿಯರಿಂದ ಪ್ರಶಂಸೆ ದೊರೆಯಬಹುದು. ಕೆಲವರಿಗೆ ವಿದೇಶ ಸಂಬಂಧಿತ ಕೆಲಸ, ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಉತ್ತಮ ಫಲ ದೊರೆಯಬಹುದು. ಇಂದು ಆತ್ಮವಿಶ್ವಾಸದಿಂದ ಮಾತಾಡಿ ಹೊಸ ತಂತ್ರಗಳನ್ನು ಹಂಚಿಕೊಂಡರೆ ಉತ್ತಮ ಫಲ ಸಿಗುತ್ತದೆ. ಉದ್ಯಮಿಗಳಿಗೆ ಹೊಸ ಪಾಲುದಾರಿಕೆ, ಹೊಸ ತಂತ್ರಜ್ಞಾನ ಹೂಡಿಕೆ, ಹೊಸ ಉತ್ಪನ್ನ ಪರಿಚಯಕ್ಕೆ ಇಂದು ಉತ್ತಮ ಸಮಯ. ವ್ಯವಹಾರ ವಿಸ್ತರಣೆ ಬಗ್ಗೆ ಚರ್ಚೆಗಳು ನಡೆಯಬಹುದು. ತಾಳ್ಮೆಯಿಂದ ಹಾಗೂ ಸೂಕ್ತ ಯೋಜನೆಯೊಂದಿಗೆ ಮುಂದುವರಿದರೆ ದೀರ್ಘಕಾಲಿಕ ಲಾಭ ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮ ಫಲ. ಹಳೆಯ ಬಾಕಿಗಳು ವಾಪಸ್ ಬರಬಹುದು. ಹಬ್ಬದ ಖರ್ಚು ಹೆಚ್ಚಾಗಬಹುದು. ಆದರೆ ಆ ಖರ್ಚು ಮನಸ್ಸಿಗೆ ಸಂತೋಷವನ್ನು ತರಬಲ್ಲದು. ಹೂಡಿಕೆ ಮಾಡಲು ಸೂಕ್ತ ಸಮಯವಿದ್ದರೂ ಅದನ್ನು ಹಿರಿಯರ ಸಲಹೆಯ ಮೇರೆಗೆ ಮಾಡಿದರೆ ಉತ್ತಮ. ಹೊಸ ತಂತ್ರಜ್ಞಾನ, ವಿದೇಶ ಸಂಬಂಧಿತ ಹೂಡಿಕೆಗಳಲ್ಲಿ ಲಾಭದ ಸಾಧ್ಯತೆ ಇದೆ. ಸಾಲ ನೀಡುವ ಅಥವಾ ಪಡೆಯುವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ದೀರ್ಘಕಾಲಿಕ ಯೋಜನೆಗಳಲ್ಲಿ ಹಣ ಹೂಡಿದರೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಶಕ್ತಿ ಮತ್ತು ಉತ್ಸಾಹವಿದ್ದರೂ ಅತಿಯಾದ ಚಿಂತನೆ ಮನಸ್ಸಿಗೆ ಒತ್ತಡ ತರುತ್ತದೆ. ತಲೆನೋವು, ರಕ್ತದೊತ್ತಡ, ನರಗಳ ಸಂಬಂಧಿತ ತೊಂದರೆಗಳಾಗಬಹುದು. ನಿಯಮಿತ ವಿಶ್ರಾಂತಿ, ಸರಿಯಾದ ಆಹಾರ ಪಾಲನೆ ಮುಖ್ಯ. ಯೋಗ, ಧ್ಯಾನ, ಪ್ರಾಣಾಯಾಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಲ್ಲದು. ಇಂದು ಹೆಚ್ಚಿನ ಸಮಯವನ್ನು ಪ್ರಕೃತಿಯಲ್ಲಿ ಕಳೆದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ವಿಜಯದಶಮಿಯ ಶಕ್ತಿಯಿಂದ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಆನಂದದ ವಾತಾವರಣ. ಹಬ್ಬದ ಸಂಭ್ರಮದಿಂದ ಎಲ್ಲರೂ ಒಟ್ಟಿಗೆ ಸಮಯ ಕಳೆಯುವರು. ಹಿರಿಯರೊಂದಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಭವಿಷ್ಯದ ಬಗ್ಗೆ ಚರ್ಚೆ ನಡೆಸುವುದು ಇಂದು ಉತ್ತಮ. ಸಂಗಾತಿಯೊಂದಿಗೆ ಪ್ರಾಮಾಣಿಕ ಸಂವಾದ ನಡೆಯುತ್ತದೆ. ಕೆಲವು ಗಂಭೀರ ವಿಚಾರಗಳ ಬಗ್ಗೆ ಚರ್ಚಿಸಿದರೂ ಅದನ್ನು ಶಾಂತಿಯುತವಾಗಿ ಮುಗಿಸಬಹುದು. ಸ್ನೇಹಿತರೊಂದಿಗೆ ಭೇಟಿಗಳು, ಆತ್ಮೀಯರೊಂದಿಗೆ ಆಪ್ತ ಸಂವಾದಗಳು ಇಂದು ಸಂತೋಷ ನೀಡುತ್ತವೆ. ವೀಕ್ಷಕರೇ, ನೀವು ಇಂದು ವಿಜಯದಶಮಿಯ ವಿಶೇಷ ದಿನವಾದ್ದರಿಂದ ದೇವಿ ಚಾಮುಂಡೇಶ್ವರಿ, ದುರ್ಗಾದೇವಿಯ ಆರಾಧನೆ ಮಾಡುವುದು ಅತ್ಯಂತ ಶುಭಕರ. ದೇವಿಯ ಆರಾಧನೆಯ ಮೂಲಕ ಅಡೆತಡೆಗಳು ದೂರವಾಗಿ ಜೀವನದಲ್ಲಿ ಜಯ, ಉತ್ಸಾಹ ಹಾಗೂ ಧೈರ್ಯ ಸಿಗುತ್ತದೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಯಶಸ್ಸು, ಶಕ್ತಿ ಹಾಗೂ ಧೈರ್ಯ ದೊರೆಯುತ್ತದೆ. ಕುಂಭರಾಶಿಯವರು ದಸರಾ ದಿನದಲ್ಲಿ ಮಕ್ಕಳಿಗೆ ಪುಸ್ತಕ ದಾನ ಮಾಡುವುದು, ವಿದ್ಯಾರ್ಥಿಗಳಿಗೆ ಪೆನ್ ಅಥವಾ ಅಧ್ಯಯನ ಸಾಮಗ್ರಿ ನೀಡುವುದು ಅತ್ಯುತ್ತಮ ಪುಣ್ಯಕರ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮ, ಜ್ಞಾನ, ಅಧ್ಯಯನ ಮತ್ತು ದೈವಿ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ.
ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮತೋಲನ, ನೆಮ್ಮದಿ, ಆರೋಗ್ಯ ಹಾಗೂ ಹೊಸ ಆರಂಭದ ಸಂಕೇತ. ಹಸಿರು ಬಣ್ಣದ ಉಡುಪು ಅಥವಾ ಹೂವನ್ನು ದೇವಿಗೆ ಅರ್ಪಿಸಿದರೆ ಶುಭ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ಈ ಸಮಯದಲ್ಲಿ ದೇವಿ ಪೂಜೆ, ಕುಟುಂಬ ಚಟುವಟಿಕೆಗಳು, ಹೊಸ ಯೋಜನೆ ಪ್ರಾರಂಭಿಸುವುದು, ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಯಶಸ್ವಿ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವಿಜಯದಶಮಿಯ ಆಧ್ಯಾತ್ಮಿಕ ಶಕ್ತಿಯು ಮೀನರಾಶಿಯವರಿಗೆ ಶಾಂತಿ, ತೃಪ್ತಿ ಮತ್ತು ಒಳಗಿನ ಧೈರ್ಯವನ್ನು ನೀಡುತ್ತದೆ. ದಸರಾ ಹಬ್ಬದ ಪಾವನ ವಾತಾವರಣದಲ್ಲಿ ನಿಮ್ಮ ಮನಸ್ಸು ಭಕ್ತಿಭಾವದಿಂದ ತುಂಬಿರುತ್ತದೆ. ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗುತ್ತವೆ. ಜೀವನದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಲಭ್ಯವಾಗುತ್ತದೆ. ಇಂದು ಮೀನರಾಶಿಯವರು ಕಲೆ, ಸಾಹಿತ್ಯ, ಸಂಗೀತ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಲು ಉತ್ತಮ ದಿನ. ಹಳೆಯ ಭಯಗಳು, ಸಂದೇಹಗಳು ನಿವಾರಣೆ ಕಾಣುತ್ತವೆ. ಹೊಸ ಅವಕಾಶಗಳು ಸೃಷ್ಟಿಯಾಗುವ ಸಾಧ್ಯತೆ ಹೆಚ್ಚಿದೆ. ವಿಜಯದಶಮಿಯ ಶಕ್ತಿ ನಿಮ್ಮ ಮನಸ್ಸಿಗೆ ವಿಜಯ ಸಂಕೇತವನ್ನು ತುಂಬುತ್ತದೆ. ಹಳೆಯ ಕೆಲಸಗಳನ್ನು ಮುಕ್ತಾಯಿಸಲು, ಬಾಕಿ ವಿಚಾರಗಳನ್ನು ಅಂತಿಮಗೊಳಿಸಲು, ಹೊಸ ಯೋಜನೆಗಳಿಗೆ ಆರಂಭಿಸಲು ಈ ದಿನ ವಿಶೇಷ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಆಧ್ಯಾತ್ಮಿಕ ಬೆಳವಣಿಗೆ, ಜ್ಞಾನವೃದ್ಧಿ, ಧನಾತ್ಮಕ ಚಿಂತನೆಗಳು ನಿಮ್ಮ ಜೀವನದಲ್ಲಿ ಬೆಳಕಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಶ್ರದ್ಧೆ ಮತ್ತು ಶಾಂತ ಮನೋಭಾವದಿಂದ ಸಹೋದ್ಯೋಗಿಗಳಿಂದ ಮೆಚ್ಚುಗೆ ದೊರೆಯುತ್ತದೆ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಇಂದು ನಿಮಗೆ ಸಹಾಯಕರ. ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಗುರುಗ್ರಹದ ಅನುಗ್ರಹದಿಂದ ಸ್ಪಷ್ಟತೆ ಬರುತ್ತದೆ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಸಂಪರ್ಕದ ಮೂಲಕ ಅವಕಾಶ ಸಿಗುವ ಸಾಧ್ಯತೆ ಇದೆ. ವಿಜಯದಶಮಿಯ ಶುಭ ಶಕ್ತಿಯಿಂದ ಸ್ಪರ್ಧೆಯಲ್ಲೂ ನಿಮ್ಮ ಸತ್ಯನಿಷ್ಠೆ ಹಾಗೂ ಶಾಂತ ಮನೋಭಾವದಿಂದ ಗೆಲುವು ಸಾಧಿಸಬಹುದು. ಉದ್ಯಮಿಗಳಿಗೆ ಇಂದು ಹೊಸ ಪಾಲುದಾರಿಕೆ ಮಾತುಕತೆಗಳು ಯಶಸ್ವಿಯಾಗಬಹುದು. ವಿದೇಶಿ ವ್ಯಾಪಾರ, ಸಾಂಸ್ಕೃತಿಕ ಯೋಜನೆಗಳು, ಕಲೆ ಸಂಬಂಧಿತ ವ್ಯವಹಾರಗಳಿಗೆ ಇಂದು ವಿಶೇಷ ಪ್ರೋತ್ಸಾಹ ದೊರೆಯಬಹುದು. ಬಾಕಿ ಬಿಲ್ಲು ವಸೂಲಾತಿ, ಲೆಕ್ಕಪತ್ರ ಶುದ್ಧೀಕರಣ, ಹಳೆಯ ಯೋಜನೆಗಳ ಪುನರ್ಚಿಂತನೆಗೆ ಇದು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮ ಫಲ. ಹಬ್ಬದ ಖರ್ಚುಗಳು ನಿರೀಕ್ಷೆಗಿಂತ ಹೆಚ್ಚಾಗಬಹುದು. ಕುಟುಂಬ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ವೆಚ್ಚವಾಗುತ್ತದೆ. ಆದರೆ ಈ ಖರ್ಚುಗಳು ಧನ್ಯತೆಯನ್ನು ತರಲಿವೆ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಸಿಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳಿಗೆ ಇಂದು ತಾಳ್ಮೆಯಿಂದ ಚಿಂತನೆ ಮಾಡಿದರೆ ಲಾಭದಾಯಕ. ಅತಿ ವಿಶ್ವಾಸದಿಂದ ಸಾಲ ತೆಗೆಯುವುದು ತಪ್ಪು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಶ್ರೇಯಸ್ಸು. ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ಪಿತೃ ಆಸ್ತಿ, ಕುಟುಂಬ ಹಂಚಿಕೆಗಳಲ್ಲಿ ನಿರ್ಧಾರ ಸಿಗಬಹುದು. ದಾನ ಧರ್ಮ ಮಾಡುವುದರಿಂದ ಆಧ್ಯಾತ್ಮಿಕ ಹಾಗೂ ಆರ್ಥಿಕ ಶ್ರೇಯಸ್ಸು ಲಭ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕವಾಗಿ ಹೆಚ್ಚು ಚೈತನ್ಯ ಇದ್ದರೂ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅಥವಾ ಚಿಂತೆ ತೋರುತ್ತದೆ. ಧ್ಯಾನ, ಜಪ, ಪ್ರಾರ್ಥನೆಗಳಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅಮ್ಲಪಿತ್ತ, ಜಠರ ಸಮಸ್ಯೆ, ತಲೆನೋವು ಅಥವಾ ಕಣ್ಣು ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಸರಿಯಾದ ಆಹಾರ ಸೇವನೆ, ಸಮಯಕ್ಕೆ ನಿದ್ರೆ ಹಾಗೂ ನೀರಿನ ಸೇವನೆ ಮುಖ್ಯ. ಗುರುವಾರದ ಗುರುಗ್ರಹದ ಅನುಗ್ರಹದಿಂದ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆ ಕಾಣಬಹುದು. ಹಬ್ಬದ ದಿನದಲ್ಲಿ ತೂಕದ ಆಹಾರವನ್ನು ತಪ್ಪಿಸಿ ಲಘು ಆಹಾರ, ಹಣ್ಣುಗಳು, ಹಾಲು ಇವುಗಳನ್ನು ಸೇವಿಸುವುದು ಉತ್ತಮ. ಯೋಗ ಹಾಗೂ ಪ್ರಾಣಾಯಾಮದಿಂದ ದೇಹ ಮನಸ್ಸಿಗೆ ಸಮತೋಲನ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ, ಸೌಹಾರ್ದತೆ ತುಂಬಿರುತ್ತದೆ. ಹಿರಿಯರೊಂದಿಗೆ ಒಟ್ಟಿಗೆ ಸಮಯ ಕಳೆಯಲು, ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಇದು ಉತ್ತಮ ದಿನ. ದಸರಾ ಹಬ್ಬದ ಸಂದರ್ಭದಲ್ಲಿ ಕುಟುಂಬ ಒಗ್ಗಟ್ಟಿನಿಂದ ಹರ್ಷೋಲ್ಲಾಸ ಹೆಚ್ಚುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆಳವಾದ ಸಂವಾದ, ಭವಿಷ್ಯದ ನಿರ್ಧಾರಗಳ ಚರ್ಚೆ, ಮನೋಭಾವದ ಹಂಚಿಕೆ ಇತ್ಯಾದಿ ಅನುಭವವಾಗಬಹುದು. ಇದರಿಂದ ಆತ್ಮೀಯತೆ ಹೆಚ್ಚುತ್ತದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಬರಬಹುದಾದ ಸೂಚನೆ ಇದೆ. ಸ್ನೇಹಿತರೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಧಾರ್ಮಿಕ ಆಚರಣೆಗಳು ಮನಸ್ಸಿಗೆ ಶಾಂತಿ ಹಾಗೂ ಧನ್ಯತೆಯನ್ನು ನೀಡುತ್ತವೆ. ವೀಕ್ಷಕರೇ, ನೀವು ಇಂದು ವಿಜಯದಶಮಿಯ ದಿನದಲ್ಲಿ ಶ್ರೀ ದುರ್ಗಾ, ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧನೆ ಅತ್ಯಂತ ಶುಭ. ದೇವಿಗೆ ಕೆಂಪು ಹೂವು, ಹಣ್ಣು, ಸಿಹಿ ಪದಾರ್ಥ ಅರ್ಪಿಸಿ. ಉಪವಾಸ, ಜಪ, ಪಠಣ ಇತ್ಯಾದಿ ಮಾಡಿದರೆ ಎಲ್ಲ ಅಡೆತಡೆಗಳು ನಿವಾರಣೆ ಕಂಡು ಯಶಸ್ಸು ಖಚಿತ. ಓಂ ದುಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಪಿತೃಗಳಿಗೆ ತರ್ಪಣ,
ದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಬಡವರಿಗೆ ಅನ್ನ, ವಸ್ತ್ರ, ಹಣ್ಣು ನೀಡುವುದರಿಂದ ಆಧ್ಯಾತ್ಮಿಕ ಶಾಂತಿ ದೊರೆಯುತ್ತದೆ. ಗುರುವಾರದಂದು ಹಳದಿ ವಸ್ತ್ರ ಅಥವಾ ಹಳದಿ ಹೂವು ದೇವಿಗೆ ಅರ್ಪಿಸುವುದು ಶುಭ ಫಲಕಾರಿ. ಅದೃಷ್ಟದ ಸಂಖ್ಯೆ 3. ಗುರುಗ್ರಹದ ಸಂಕೇತವಾದ ಈ ಸಂಖ್ಯೆ ಜ್ಞಾನ, ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ವಿಜಯದಶಮಿಯ ದಿನದಲ್ಲಿ ಈ ಸಂಖ್ಯೆಯ ಶಕ್ತಿ ನಿಮಗೆ ಸ್ಪಷ್ಟತೆ, ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಆಧ್ಯಾತ್ಮಿಕ ಬೆಳಕು ಮತ್ತು ಧನಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಂದು ಹಳದಿ ಬಣ್ಣದ ಉಡುಗೆ ಧರಿಸುವುದು, ಹಳದಿ ಹೂವು ದೇವಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ದೇವಿ ಪೂಜೆ, ಹೊಸ ಕೆಲಸ ಪ್ರಾರಂಭ, ಹಣಕಾಸು ನಿರ್ಧಾರ, ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹಾಗೂ ಚೈತನ್ಯ ಹೆಚ್ಚಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.